ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭರತ್ ಶೆಟ್ಟಿ. ಇದೀಗ ಮುಖ್ಯಾಂಶಗಳು. ನಗರದಲ್ಲಿ ಮತ್ತೆ ತಲೆ ಎತ್ತಿದ ರೌಡಿಗಳ ಹಾವಳಿ. ಮಾರಕಾಸ್ತ್ರಗಳಿಂದ ಚನ್ನಪಟ್ಟಣದ ರೌಡಿ ಶೀಟರ್ನ ಬರ್ಬರ ಹತ್ಯೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ ಎಂದ ಎಸ್ಪಿ ಮೊಹಮ್ಮದ್ ಸುಜಿತಾ. ಮಹಾವೀರ ವೃತ್ತ ಫುಟ್ಪಾತ್ನಲ್ಲಿ ವ್ಯಾಪಾರಿಗಳಿಂದ ಸ್ಥಳ ಒತ್ತುವರಿ. ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಕಾರ್ಯಾಚರಣೆ. ಒತ್ತುವರಿ ಜಾಗ ಶೀಘ್ರ ತೆರವುಗೊಳಿಸುವಂತೆ ಸೂಚನೆ. ಬೀಟಮ್ಮ ಗ್ಯಾಂಗ್ ಹಾವಳಿಗೆ ನೆಲಕಚ್ಚಿದ ಅಪಾರ ಪ್ರಮಾಣದ ಬೆಳೆ. ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆ ಕಳೆದುಕೊಂಡು ಕಂಗಾಲಾದ ಅನ್ನದಾತರು. ಬೇಲೂರು ತಾಲೂಕಿನ ತಗರೆ ಚಿಕ್ಕೋಲೆ ಗ್ರಾಮದಲ್ಲಿ ಘಟನೆ. ನಗರದ ಚನ್ನಪಟ್ಟಣದಲ್ಲಿ ಸೌದ್ರಳ್ಳಿ ಗ್ರಾಮದ ರಕಿತಾ ಅಲಿಯಾಸ್ ಗಾಂಜಾ ಗುಂಡಾ ಎಂಬ ರೌಡಿ ಶೀಟರ್ನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ನಗರದ ಚನ್ನಪಟ್ಟಣದಲ್ಲಿ ಸೌದ್ರಳ್ಳಿ ಗ್ರಾಮದ ರಕಿತಾ ಅಲಿಯಾಸ್ ಗಾಂಜಾ ಗುಂಡಾ ಎಂಬ ರೌಡಿ ಶೀಟರ್ನನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ತಿಳಿಸಿದರು. ನಗರದ ತಮ್ಮ ಕಚೇರಿಯಲ್ಲಿ ಈ ಸಂಬಂಧ ಮಾಹಿತಿ ನೀಡಿದ ಅವರು, ರಕಿತಾ ಅಲಿಯಾಸ್ ಗಾಂಜಾ ಗುಂಡಾ 2015ರಲ್ಲಿ ಹಾಫ್ ಮರ್ಡರ್ ಕೇಸ್ನ ಆರೋಪಿಯಾಗಿದ್ದ. ನಂತರ ಈತನ ಮೇಲೆ ರೌಡಿ ಶೀಟರ್ ತೆರೆಯಲಾಗಿತ್ತು. ನಿನ್ನೆ ರಾತ್ರಿ ವೈನ್ ಶಾಪ್ನಲ್ಲಿ ಕುಡಿಯುವಾಗ ಕ್ಷುಲ್ಲಕ ಕಾರಣಕ್ಕೆ ಕೆಲ ಯುವಕರಿಗೂ ರಕಿನಾಗೂ ಗಲಾಟೆ ನಡೆದಿತ್ತು. ಅದಾದ ಬಳಿಕ ರಕಿನಾ ಆಟೋದಲ್ಲಿ ಕುಳಿತು ಸ್ನೇಹಿತರೊಂದಿಗೆ ಪಾರ್ಟಿ ಮಾಡಿದ್ದ. ಆನಂತರ ಮಾರಕಾಸ್ತ್ರಗಳೊಂದಿಗೆ ದಾಳಿ ಮಾಡಿರುವ ಹಂತಕರು ರಕಿನಾನನ್ನು ಕೊಚ್ಚಿ ಕೊಲೆಗೈದು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಹಂತಕರ ತಂಡ ರಚಿಸಿದ್ದು ತನಿಖೆ ಕೈಗೊಂಡಿದೆ ಎಂದು ಮಾಹಿತಿ ನೀಡಿದರು. ಏನು ಇನ್ನೂ ಗೊತ್ತಿಲ್ಲ, ಇನ್ನೂ ಮಾಹಿತಿ. ನಾನು ಟೌನ್ನಲ್ಲಿದ್ದೆ, ಈಗ ಗೊತ್ತಾಗುತ್ತೆ. ನಾವು ಹಾಸನದಲ್ಲಿ 2ನೇ ಮಗನಲ್ಲಿದ್ದೆ. ಇವರು ಎಲ್ಲಿರ್ತಿದ್ರು? ನಿಮ್ಮ ಅವರು ಅದನ್ನು ಕಾಪಿಗಿಂತ ಇತ್ತು. ಕೆಲಸಕ್ಕೆ ಹೋಗ್ತಿದ್ರು? ಕೆಲ್ಸಕ್ಕೆ ಹೋಗ್ತಾ ಇರಲ್ಲ, ಹಿಂಗೆ ಅದು ಇದು ಮಾಡ್ಕೊಂಡು ಬಂದಿತ್ತು. ಅವರು ಮಗು. ನಿಮ್ಮ ಮಗಳ ನಿನ್ನೆ ಫ್ರೆಂಡ್ಸ್ ಜೊತೆ ಹೋಗಿದ್ರಂತ? ನನಗಿನ್ನೂ ಏನು ಮಾಹಿತಿ ಗೊತ್ತಿಲ್ಲ. ಗೊತ್ತಾಗುತ್ತೆ, ಗೊತ್ತಾದ್ಮೇಲೆ ಹೇಳ್ತೀನಿ. ನಾನು ಈಗ ಬಂದಿರೋದು. ನಾನು ಎಲ್ಲೋ ಇದ್ದೆ ದುರ್ಗದಲ್ಲಿ ಕೆಲಸಕ್ಕೆ, ಅಲ್ಲಿಂದ ಬಂದಿರೋದು. ಇನ್ನೂ ಗೊತ್ತಾಗಿಲ್ಲ. ಗೊತ್ತಾಗಲ್ಲ. ಈಗ ಸಾಯಿಸಿದ್ದಾರೆ ಅಂತ ಗೊತ್ತಾಗಿ ವಿಚಾರ ಗೊತ್ತು. ಹೊಡೆದಾಕ್ಯಾರ. ಇಲ್ಲಿ ಬಂದು ಚನ್ನಪಟ್ಟಣ ತಕ್ಕ ಅಲ್ಲಿಂದ ತಂಗಿ ಮನೆಗೆ ಬರ್ತಾ ಇದ್ದಾಗ ಅಷ್ಟು ಗೊತ್ತು. ಇನ್ನೇನು ಗೊತ್ತಿಲ್ಲ ಮಾಹಿತಿ. ಯಾರು ಮಾಡೋರೆ ಏನು ವಿಚಾರ ಇನ್ನು ಈಗ ಗೊತ್ತಾಗುತ್ತೆ. ಏನು ಶರಣಾಗಿರಿ ಅಂತ ಅವರು 5 ಜನ ಶರಣಾಗಿರಿ ಅಂತ ಇನ್ನೂ ಏನು ಅಂತ ಗೊತ್ತಿಲ್ಲ. ಮಗ ಒಬ್ಬನೇ ಮಗನ ನಿಮಗೆ? ಇಬ್ಬರು ಮಕ್ಕಳು. ಒಬ್ಬರಿಗೆ ಏನು ಹೆಸರು? ದೇವರಾಜಣ್ಣ. ದಿನಾಂಕ 14/11/2024 ಅವತ್ತು ಸುಮಾರು ರಾತ್ರಿ 11 ಗಂಟೆ ಸಮಯದಲ್ಲಿ ನಮ್ಮ ಪೊಲೀಸ್ ಠಾಣೆಗೆ ಯಾರೋ ಒಬ್ಬರು ವ್ಯಕ್ತಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಒಂದು ಗುಪ್ತ ಮಾಹಿತಿ ಎಂದು ಬರುತ್ತೆ. ಆ ಮಾಹಿತಿ ಮೇರೆಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆನಂದ್ ಸ್ಥಳ ಪರಿಶೀಲನೆ ಮಾಡುವಾಗ ಯಾರೋ ಒಬ್ಬರನ್ನು ಕೊಲೆ ಮಾಡಿರ್ತಾರೆ. ಆ ಮಾಹಿತಿ ಮೇರೆಗೆ ಆನಂದ್ ಅವರೇ ಒಂದು ಐಡೆಂಟಿಫೈ ಆಗೋದಿಲ್ಲ, ಯಾರು ಕೊಲೆ ಆಗಿದ್ದಾರೆ ಅಂತ ನಮಗೆ ಗೊತ್ತಿಲ್ಲದಿರೋ ಕಾರಣ ಮತ್ತು ಸ್ಥಳದಲ್ಲಿ ಯಾರೂ ಇಲ್ಲದೇ ಇರೋ ಕಾರಣ ಗುಪ್ತ ಮಾಹಿತಿ ಮೇರೆಗೆ ಮತ್ತು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡೋದ್ರ ಮೇರೆಗೆ ಆನಂದ್ ಅವರು ಒಂದು ಪ್ರಕರಣ ದಾಖಲ್ಪಡ್ತಾರೆ. ಅನ್ನೋನ್ ವ್ಯಕ್ತಿ ಅವರು ಕೊಲೆ ಆಗಿದ್ದಾರೆ, ಯಾರು ಅನ್ನೋನ್ ಮೆಂಬರ್ಸ್ ಕೊಲೆ ಮಾಡಿದ್ದಾರೆ ಅಂತಲೂ ಒಂದು FIR ದಾಖಲ್ಪಡಿಸ್ತಾರೆ. ಅದಾದಮೇಲೆ ತನಿಖೆಯನ್ನು ಮುಂದುವರಿಸುವಾಗ ಕೊಲೆ ಆಗಿರೋರು ರಕಿತ್ ಗೌಡ 36 ವರ್ಷ, ಹಾಸನ ಮೂಲತಃ ಅಂತ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬರುತ್ತದೆ. ಇವರು ಯಾರು ಕೊಲೆ ಮಾಡಿದ್ದಾರೆ ಅಂತ ಬಗ್ಗೆ ತನಿಖೆಯನ್ನು ನಾವು ಮುಂದುವರಿಸ್ತಾ ಇದ್ವಿ. ಸದ್ಯಕ್ಕೆ ನಮ್ಮದು ಇರುವ ಮಾಹಿತಿ, ಅವರು 4 ಜನ ಅವ್ರಿಗೆ ಗೊತ್ತಿರೋರು ಮತ್ತು 4 ಜನ ಎಲ್ಲರೂ ಸೇರಿ ಒಂದು ಶಾಪಲ್ಲಿ, ಲಿಕ್ಕರ್ ಶಾಪಲ್ಲಿ ಕೂತ್ಕೊಂಡು ಕುಡಿದ್ರು. ಅದಾದಮೇಲೆ ಅಲ್ಲಿಂದ ಬೇರೆ ಕಡೆ ಹೋದರು, ಕೃತ್ಯ ನಡೆದ ಸ್ಥಳಕ್ಕೆ ಹೋದರು, ಅಲ್ಲಿ ಕೃತ್ಯ ಆಗಿದೆ ಅಂತ. ಸೊ ಈಗ ಸದ್ಯಕ್ಕೆ ನಮಗೆ 4 ಜನ ಸಸ್ಪೆಕ್ಟ್ಸ್ ಇದ್ದಾರೆ, ಅವರು ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಈಗ ಮುಂದಿನ ತನಿಖೆಯನ್ನು ನಾವು ಮುಂದುವರಿಸ್ತೀವಿ. ಜೊತೆಗೆ ಇದ್ದವರೇ ಮಾಡಿದಾರಾ ಇಲ್ಲ ಬೇರೆಯವರು ಬಂದು ಮಾಡಿದಾರಾ ಅಂತ ಬಗ್ಗೆ. ಈ ಕೊಲೆ ಆಗಿರೋದು ಸಮಯ ಸುಮಾರು ರಾತ್ರಿ 11 ಗಂಟೆಯಿಂದ 11:30 ಗಂಟೆ ಇಲ್ಲ 12 ಗಂಟೆ ಒಳಗಡೆ ಆಗಿರಬಹುದು ಅಂತ ನಮ್ಮದು ತನಿಖೆಯಲ್ಲಿ ಕಂಡು ಬಂದಿದೆ. ರಕಿತ್ ಗೌಡ ಹಿನ್ನೆಲೆ ಏನಂತಂದರೆ 2015 ಕಳೆದ ಮಂಗಳವಾರ 3 ಯುವಕರು ಪೆಟ್ರೋಲ್ನೊಂದಿಗೆ ಪಟಾಕಿಯನ್ನು ಸುಟ್ಟಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದರು. ಅದು ಭಾರಿ ಸದ್ದು ಮಾಡಿತ್ತು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿದಾಗ 3 ಯುವಕರು ನಗರದ ಹೊರವಲಯದಲ್ಲಿರುವ ರಾಜೀವ್ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದು ದೀಪಾವಳಿ ಹಬ್ಬಕ್ಕೆ ಶುಭ ಕೋರಲು ಈ ರೀತಿ ಮಾಡಿದ್ದಾರೆಂದು ತಿಳಿದು ಬಂದಿದೆ. ಆದುದರಿಂದ ಇವರ ವಿರುದ್ಧ ಪ್ರಕರಣ ದಾಖಲಿಸಿ ಕೋರ್ಟ್ಗೂ ಹಾಜರುಪಡಿಸಿ ದಂಡವನ್ನು ಕಟ್ಟಿಸಿದ್ದು ಮುಂದಿನ ಕ್ರಮಗಳ ಬಗ್ಗೆ ಎಚ್ಚರಿಕೆಯನ್ನು ಸಹ ನೀಡಲಾಗಿದೆ ಎಂದು ತಿಳಿಸಿದರು.
ದಿನಾಂಕ 12/11/2024 ಅವತ್ತು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನು ವೈರಲ್ ಆಗ್ತಾ ಇತ್ತು. ಆ ವಿಡಿಯೋ ಹಿನ್ನೆಲೆಯ ನಂತರ 3 ಜನ ಹುಡುಗರು ಪೆಟ್ರೋಲ್ ಇಟ್ಕೊಂಡು ದೀಪಾವಳಿ ಪಟಾಕಿ ಜೊತೆಗೆ ಅದನ್ನು ಬ್ಲಾಸ್ಟ್ ಮಾಡೋ ಒಂದು ವಿಡಿಯೋ ಮಾಡಿ ದೀಪಾವಳಿ ವಿಶಸ್ ಅಂತ ಹೇಳಿಬಿಟ್ಟು ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋನು ವೈರಲ್ ಆಗ್ತಾ ಇತ್ತು. ಈ ಹಿನ್ನೆಲೆ ನಾವು ಇನ್ವೆಸ್ಟಿಗೇಟ್ ಮಾಡುವಾಗ ಏನು ಗೊತ್ತಾಯಿತು ಅಂತಂದರೆ 3 ಜನ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ಸ್ ಅವರು ದೀಪಾವಳಿ ವಿಶ್ ಮಾಡೋಕ್ಕೆ ಮತ್ತು ಅವರು ಎಂಜಾಯ್ಮೆಂಟ್ ಮಾಡೋಕ್ಕೆ ಸ್ವಲ್ಪ ಪೆಟ್ರೋಲ್ ಇಟ್ಕೊಂಡು ಅದ್ರ ಜೊತೆಗೆ ಕ್ರ್ಯಾಕರ್ಸನ್ನು ಮಾಡಿದ್ದಾರೆ. ಅದು ಸ್ವಲ್ಪ ಬ್ಲಾಸ್ಟ್ ಆಗ್ದಂಗೆ ಕಾಣಿಸಿದ್ದ ಕಾರಣದಿಂದ ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ವೈರಲ್ ಮಾಡಿದ್ದಾರೆ. ಇವರು 3 ಜನ ಕಾಲೇಜ್ ಓದ್ತಾ ಇರೋರು. ಇದು ಪಬ್ಲಿಕ್ ನ್ಯೂಸೆನ್ಸ್ ಕ್ರಿಯೇಟ್ ಆಗಿರೋದ ಕಾರಣದಿಂದ ಮತ್ತು ಈ ರೀತಿ ಅವ್ರು ಮುಂದೆ ಮಾಡಬಾರ್ದು ಅಂತ ಹಿನ್ನೆಲೆಯಲ್ಲಿ ನಾವು ಕರ್ನಾಟಕ ಪೊಲೀಸ್ ಕಾಯ್ದೆಯಲ್ಲಿ ನಾವು ಪ್ರಕರಣ ದಾಖಲುಪಡಿಸಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿಸಿ ಮತ್ತು ಅವರಿಗೆ ಫೈನನ್ನು ಕಟ್ಸ್ಕೊಂಡಿದ್ದೀವಿ. ಈ ರೀತಿ ಮಾಡಬಾರ್ದು ಅಂತ ಮುಂದಿನ ಕ್ರಮವನ್ನು ಬಗ್ಗೆಯೂ ಅವ್ರಿಗೆ ನಾವು ಬಾಂಡ್ ಓವರ್ ಕ್ರಮವನ್ನು ನಾವು ಮಾಡಿಸ್ಕೊಂಡಿದ್ವಿ. ನಗರದ ಹೃದಯ ಭಾಗದಲ್ಲಿರುವ ಮಹಾವೀರ ವೃತ್ತ ಫುಟ್ಪಾತ್ನಲ್ಲಿ ನಿಗದಿ ಮಾಡಿರುವ ಜಾಗ ಬಿಟ್ಟು ಪಾದಚಾರಿಗಳು ತಿರುಗಾಡುವ ಸ್ಥಳಕ್ಕೆ ಒತ್ತುವರಿ ಮಾಡಿರುವ ಜಾಗವನ್ನು ನಗರಸಭೆ ಆಯುಕ್ತರಾದ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಗುರುವಾರ ಬೆಳಗ್ಗೆ ಕಾರ್ಯಾಚರಣೆ ನಡೆಸಿದರು. ಮಾಜಿ ಶಾಸಕರಾದ ಪ್ರೀತಮ್ ಗೌಡರು ಶಾಸಕರ ಅವಧಿಯಲ್ಲಿ ಹೂವು ವ್ಯಾಪಾರ ಮಾಡಲು ಹೂವಿನ ಅಂಗಡಿ ಮಾರಾಟಕ್ಕೆಂದು ಸೀಟ್ ಹಾಕಿಸಿ ನಿರ್ಮಿಸಿದ್ದರು. ಏಕೋ ಏನೋ ಹೂವಿನ ವ್ಯಾಪಾರಿಗಳು ಇಲ್ಲಿಗೆ ಬರಲು ನಿರಾಕರಿಸಿದ ಹಿನ್ನೆಲೆಯಲ್ಲಿ ಈ ಜಾಗದಲ್ಲಿ ಹಣ್ಣಿನ ಅಂಗಡಿಗಳು ತಲೆ ಎತ್ತಿತ್ತು. ಮೊದಲು ಸೀಟ್ ಒಳಗೆ ಪೆಟ್ಟಿಗೆ ಅಂಗಡಿ ರೀತಿ ಹಾಕಿ ವ್ಯಾಪಾರ ಮಾಡುತ್ತಿದ್ದರು. ಇಲ್ಲಿ ಹಣ್ಣಿನ ಅಂಗಡಿ ಹೆಚ್ಚಾದಂತೆ ಸ್ಪರ್ಧೆಗೆ ಇಳಿದ ವ್ಯಾಪಾರಸ್ಥರು ಪಾದಚಾರಿ ನಡೆದಾಡುವ ಸ್ಥಳಕ್ಕೆ ಅಂಗಡಿ ಹಾಕಲು ಪ್ರಾರಂಭಿಸಿದರು. ಹಿಂದಕ್ಕೆ ಅಂಗಡಿ ಇಡಲು ಅನೇಕ ಬಾರಿ ನಗರಸಭೆ ಸೂಚನೆ ನೀಡಿದರೂ ಕ್ಯಾರೆ ಎನ್ನದೇ ಒತ್ತುವರಿ ಮಾಡಿ ತಮ್ಮ ವ್ಯಾಪಾರ ಮಾಡುತ್ತಿದ್ದರು. ಸಾರ್ವಜನಿಕರಿಂದ ದೂರು ಹೋದ ಹಿನ್ನೆಲೆಯಲ್ಲಿ ನಗರಸಭೆ ಆಯುಕ್ತರಾದ ನರಸಿಂಹಮೂರ್ತಿ ಗುರುವಾರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ಬಂದು ಪರಿಶೀಲಿಸಿ ಈ ಕ್ಷಣವೇ ನೀಡಿರುವ ಸ್ಥಳದಲ್ಲಿ ವ್ಯಾಪಾರ ಮಾಡದಿದ್ದರೆ ತೆರವು ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದಾಗ ಕೆಲ ಸಮಯ ವ್ಯಾಪಾರಸ್ಥರೊಂದಿಗೆ ವಾಗ್ವಾದ ನಡೆಯಿತು. ನಂತರ ಒತ್ತುವರಿ ಜಾಗ ತೆರವು ಮಾಡುವುದಾಗಿ ಹೇಳಿದಾಗ ಸಮಯ ನೀಡಿ ತೆರಳಿದರು. ಜಿಲ್ಲೆಯಲ್ಲಿ ಕಾಡಾನೆ ದಾಂಧಲೆ ಮುಂದುವರೆದಿದ್ದು ಬೀಟಮ್ಮ ಗ್ಯಾಂಗ್ ಹಾವಳಿಗೆ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯ ಬೇಲೂರು ತಾಲೂಕಿನ ತಗರೆ ಚಿಕ್ಕೋಲೆ ಗ್ರಾಮದಲ್ಲಿ ತೆಂಗು, ಭತ್ತ, ಬಾಳೆ, ಅಡಕೆ, ಮೆಕ್ಕೆಜೋಳವನ್ನು ಸಂಪೂರ್ಣವಾಗಿ ಗಜಪಡೆ ನಾಶ ಮಾಡಿದೆ. ಚಿಕ್ಕಮಗಳೂರು ಜಿಲ್ಲೆಯಿಂದ ಬೇಲೂರು ತಾಲೂಕಿಗೆ ಹಿಂದಿರುಗಿರುವ ಬೀಟಮ್ಮ ಗ್ಯಾಂಗ್ ಒಂದೇ ರಾತ್ರಿ ರೈತರು ಬೆಳೆದಿದ್ದ ಬೆಳೆಯನ್ನು ನಾಶ ಮಾಡಿವೆ. 300ಕ್ಕೂ ಹೆಚ್ಚು ತೆಂಗಿನ ಗಿಡಗಳು, 16 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ, ತೆನೆ ಬಂದಿದ್ದ ಭತ್ತವನ್ನು ನಾಶಪಡಿಸಿದೆ. ರೈತರು ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದು, ಕಾಡಾನೆಗಳ ಹಾವಳಿಯಿಂದ ಕಾಫಿ ಬೆಳೆಗಾರರು ಹಾಗೂ ರೈತರು ನಷ್ಟ ಅನುಭವಿಸುವಂತಾಗಿದೆ. ಕಾಫಿ ತೋಟದಲ್ಲಿ ಗಜಪಡೆ ಬೀಡು ಬಿಟ್ಟಿದ್ದು, ಬೆಳಿಗ್ಗೆ ಹಾಗೂ ರಾತ್ರಿ ವೇಳೆ ರೈತರ ಜಮೀನುಗಳಿಗೆ 30ಕ್ಕೂ ಹೆಚ್ಚು ಕಾಡಾನೆಗಳು ದಾಂಧಲೆ ನಡೆಸುತ್ತಾ ಬೆಳೆ ನಷ್ಟಕ್ಕೆ ಕಾರಣವಾಗಿದೆ. ಪ್ರತಿದಿನ ಕಾಡಾನೆಗಳ ದಾಂಧಲೆ ಮುಂದುವರೆದಿದ್ದು, ಅರಣ್ಯ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸದ ಸರ್ಕಾರದ ವಿರುದ್ಧ ಕಾಫಿ ಬೆಳೆಗಾರರು ಹಾಗೂ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಹಾಸನ ಕೆನಲ್ ಕ್ಲಬ್ನಿಂದ ಬರುವ ನವೆಂಬರ್ 17ರ ಭಾನುವಾರದಂದು ಬೆಳಿಗ್ಗೆ ನಗರದ ಸರ್ಕಾರಿ ಕಲೆ ಕಾಲೇಜು ಮೈದಾನದಲ್ಲಿ ಪೆಟ್ ಡಾಗ್ ಶೋ ಆಯೋಜಿಸುತ್ತಿದ್ದೇವೆ ಎಂದು ಕ್ಲಬ್ನ ಪ್ರಧಾನ ಕಾರ್ಯದರ್ಶಿ HM ರಾಘವೇಂದ್ರ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಪಪ್ಪಿ 3 ರಿಂದ 6 ತಿಂಗಳು, ಜೂನಿಯರ್ 6 ರಿಂದ 12 ತಿಂಗಳು ಮತ್ತು ಅಡಲ್ಟ್ ಹೀಗೆ 3 ವಿಭಾಗದಲ್ಲಿ ಸ್ಪರ್ಧೆ ನಡೆಯಲಿದ್ದು, ಹಾಸನ ಕೆನಲ್ ಕ್ಲಬ್ ಕಳೆದ 4 ವರ್ಷಗಳಿಂದ ಒಂದೇ ವೇದಿಕೆಯಲ್ಲಿ ವಿವಿಧ ತಳಿಗಳ ನಾಯಿಗಳ ಪ್ರದರ್ಶನ ಮಾಡಿಕೊಂಡು ಬರುತ್ತಿದೆ. ಬೆಸ್ಟ್ ಇನ್ ಶೋ ಶ್ವಾನಗಳಿಗೆ 1 ಲಕ್ಷದವರೆಗೂ ಬಹುಮಾನ ನೀಡಲಾಗುವುದು. ಶ್ವಾನ ಪ್ರದರ್ಶನದಿಂದ ಸ್ವದೇಶಿ ಮತ್ತು ವಿದೇಶಿ ತಳಿಗಳ ಬಗ್ಗೆ ಅರಿವು ಮೂಡಿಸುವುದು, ಶ್ವಾನಗಳ ಬಗ್ಗೆ ಜನರಿಗೆ ಆಗ್ತಾ ಮೂಡಿಸುವುದರ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಅನುಕೂಲ ಆಗಲಿದೆ. ಆಸಕ್ತರು 9911614166 ಅಥವಾ hkchasan@gmail.comಗೆ ಮೇಲ್ ಮಾಡಬಹುದಾಗಿ ತಿಳಿಸಿದರು. ಡೈಲಿ ನಾವು ಒಂದು ಶ್ವಾನ ಪ್ರದರ್ಶನವನ್ನು ಆಯೋಜನೆ ಮಾಡಿದ್ದೀವಿ. ಅವತ್ತು ಬಂದಂಥ ಶ್ವಾನಗಳ ಸ್ಪರ್ಧೆ ಮಾಡುವಂಥ ಶ್ವಾನಗಳಿಗೆ 500 ರೂಪಾಯಿ ಪ್ರವೇಶ ಶುಲ್ಕ ಇರುತ್ತೆ. ಸಾರ್ವಜನಿಕರಿಗೆ ಉಚಿತವಾಗಿ ಪ್ರವೇಶ ಇರುತ್ತೆ. ನಮ್ಮ ಈ ಪ್ರದರ್ಶನ ಮಾಡೋ ಉದ್ದೇಶ ಬಂದು ಸಾರ್ವಜನಿಕರಲ್ಲಿ ಒಂದು ಸ್ವದೇಶಿ ಮತ್ತು ವಿದೇಶಿ ತಳಿಯ ಬಗ್ಗೆ ಒಂದು ಮಾಹಿತಿನ ಅರಿವು ಮೂಡಿಸುವ ಬಗ್ಗೆ ಇಟ್ಕೊಂಡು ಈ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ. ಯಾಕಂದರೆ ಈ ಕಾರ್ಯಕ್ರಮ ಮಾಡೋದ್ರಿಂದ ಎಷ್ಟೋ ಜನರು ಇವತ್ತು ಈ ಬ್ರೀಡಿಂಗ್ ಮಾಡೋದನ್ನೇ ಒಂದು ಅವರ ಪಾರ್ಟ್ ಟೈಮ್ ಜಾಬು ಅಥವಾ ಫುಲ್ ಟೈಮ್ ಜಾಬ್ ಆಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥವ್ರಿಗೆ ಒಂದು ಹೆಲ್ಪ್ ಆಗಲಿ ನಮ್ಮ ಕ್ಲಬ್ ಕಡೆಯಿಂದ ಅಂತೇಳ್ಬಿಟ್ಟು ನಾವು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ಅವ್ರಿಗೆ ಬರೋದ್ರಿಂದ ಅವ್ರಿಗೆ ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವ ರೀತಿ ಸಾಕಬೇಕು, ಅದಕ್ಕೆ ಏನೇನು ಮೆಡಿಸಿನ್ಸ್ ಅವಶ್ಯಕತೆ ಇರುತ್ತೆ ಮತ್ತು ಅದನ್ನು ಸೇಲ್ ಮಾಡೋದು ಯಾವ ರೀತಿ, ಪರ್ಚೇಸ್ ಮಾಡೋದು ಯಾರ ಹತ್ರ ಪರ್ಚೇಸ್ ಮಾಡಬೇಕು ಅನ್ನೋದು ಎಲ್ಲ ಒಂದೇ ಸೂರಿನಡಿನಲ್ಲಿ ಎಲ್ಲ ಸಿಗ್ತಾರೆ. ಹಂಗಾಗಿ ನಾವು ಈ ಒಂದು ಕಾರ್ಯಕ್ರಮನ ಮಾಡ್ತಾಯಿದ್ದೀವಿ. ಈ ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.
ಮತ್ತು ಅದೇ ರೀತಿ ಈಗ ಅದ್ರ ಮೇಲೆ ಪತ್ರಿಕಾಗೋಷ್ಠಿಯಲ್ಲಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಡಿ.ಆರ್. ಮಂಜುನಾಥ್, ಜಂಟಿ ಕಾರ್ಯದರ್ಶಿ ಪ್ರೀತಂ, ವಿಶ್ವಪ್ರಸಾದ್ ಇತರರು ಉಪಸ್ಥಿತರಿದ್ದರು. ವೀರಲೋಕ ಪುಸ್ತಕ ಸಂತೆ 2ನೇ ವರ್ಷದ ಕಾರ್ಯಕ್ರಮ ನವೆಂಬರ್ 15, 16, 17ರಂದು ಜಯನಗರದ ಶಾಲಿನಿ ಮೈದಾನದಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ವೀರಲೋಕ ಪ್ರತಿಷ್ಠಾನದ ಜಿಲ್ಲಾ ಶಾಖೆ ಮುಖ್ಯಸ್ಥ ರಾಘವಾಚಾರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಷಯಕ್ಕನುಗುಣವಾಗಿ ಓದುವ ಅಭ್ಯಾಸ ಹೆಚ್ಚಿಸುವ ಮತ್ತು ಕನ್ನಡ ಪುಸ್ತಕ ಸಂಸ್ಕೃತಿ ಇಮ್ಮಡಿಗೊಳಿಸುವ ಉದ್ದೇಶದಿಂದ ವೀರಲೋಕ ನೇತೃತ್ವದಲ್ಲಿ ಶಾಸಕ ಸಿ.ಕೆ. ರಾಮಮೂರ್ತಿ ಅವರ ಸಹಕಾರದೊಂದಿಗೆ ಆಯೋಜಿಸಲ್ಪಟ್ಟಿರುವ ವೀರಲೋಕ ಪುಸ್ತಕ ಸಂತೆ ಅತ್ಯಂತ ಮಹತ್ವದ ಯೋಜನೆಯಾಗಿದೆ. ವೀರಲೋಕ ಸಂಸ್ಥೆ ಕಳೆದ 2 ವರ್ಷಗಳಿಂದ ಅನೇಕ ಸಾಹಿತ್ಯ ಕಾರ್ಯಕ್ರಮ ಮತ್ತು ವಿನೂತನ ಯೋಜನೆ ಮೂಲಕ ಕನ್ನಡಿಗರ ಮನೆ ಮಾತಾಗಿದೆ. ಅಂತಹ ಕಾರ್ಯಕ್ರಮಗಳಲ್ಲಿ ಈ ಪುಸ್ತಕ ಸಂತೆ ಅತ್ಯಂತ ಮಹತ್ವವಾದುದು. ನಾಡಿನ ಹಲವು ಗಣ್ಯರು ಪುಸ್ತಕ ಸಂತೆ ಉದ್ಘಾಟನೆ ಮಾಡುವರು ಎಂದು ವಿವರಿಸಿದರು. ಹಮ್ಮಿಕೊಂಡಿದ್ದಾರೆ 3 ದಿನ ಕಾರ್ಯಕ್ರಮ. ನಾಳೆಯಿಂದ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನ ರಾಜ್ಯಾದ್ಯಂತ ಎಷ್ಟು ಲೇಖಕರು ಇದ್ದಾರೆ ಆ ಲೇಖಕರನ್ನೆಲ್ಲ ಆ ಸಂತೆ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ಅವರು ಬರೆದಿರತಕ್ಕಂಥ ಲೇಖಗಳನ್ನು ಅವ್ರನ್ನ ಪರಿಚಯ ಮಾಡಿಕೊಂಡು ಹವ್ಯಾಸಿಗಳು ಅವ್ರ ಮುಖಾಂತರ ಪರಿಚಯ ಮಾಡ್ಕೊಳ್ಳೋಕ್ಕೆ ಇದೊಂದು ವೇದಿಕೆಯಾಗಿದೆ. ಮತ್ತು ನಮ್ಮಲ್ಲಿ ರಾಜ್ಯಾದ್ಯಂತ ಎಷ್ಟು ಪುಸ್ತಕಗಳು ಮಾರಾಟ ಮಾಡ್ಬೋದು, ಎಷ್ಟು ಹೊಸ ಪುಸ್ತಕಗಳು ಬಿಡುಗಡೆ ಆಗಿದ್ದಾವೆ ಅದೆಲ್ಲವೂ ಸಹ ಅಲ್ಲಿ ಸಿಗುತ್ತೆ. ಮತ್ತು ಅಷ್ಟೇ ಅಲ್ಲದೆ ಮಕ್ಕಳುಗಳಿಗೆ ಆಟ ಆಡೋದಕ್ಕೆ ಮತ್ತು ಆಹಾರದಕ್ಕೆ ಪದ್ಧತಿ ಪ್ರತಿಯೊಂದು ವ್ಯವಸ್ಥೆಯನ್ನು ಸುಸಂಸ್ಕೃತವಾಗಿ ಮಾಡಿದ್ದೀವಿ ವೀರಕ ಶ್ರೀನಿವಾಸರವರು. ಮತ್ತು 3 ದಿನದಲ್ಲಿ ಒಂದೊಂದು ದಿನಕ್ಕೆ ಕಡಿಮೆ ಅಂದ್ರೂ 70,000ರಿಂದ 75,000 ಜನ ಸೇರ್ಕೊತಾರೆ. ಈ ಮೇಳದಲ್ಲಿ 75,000 ಜನ ಸೇರ್ಕೊತಾರೆ. ಮತ್ತು ಸುಮಾರು ಈ ಕಾರ್ಯಕ್ರಮದ ಅಲ್ಲಿ ಶಾಸಕರಾದಂಥ ಸಿ.ಕೆ. ರಾಮಮೂರ್ತಿಯವರು ಇದನ್ನು ಉದ್ಘಾಟನೆ ಮಾಡ್ತಾರೆ. ಹಾಗೆ ಪುಸ್ತಕದ ವಿಚಾರದಲ್ಲಿ ಎಲ್ಲ ಯಾರು ಹೊಸ ಲೇಖಗಳನ್ನು ಪುಸ್ತಕಗಳನ್ನು ಮಾಡಬೇಕು ಅಂತ ಮಾಡಿರೋರು ಅಲ್ಲಿ ಬಿಡುಗಡೆ ಮಾಡ್ಬೋದು. ಆ ಥರ ಒಂದು 20 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಅಲ್ಲಿ ಹಮ್ಮಿಕೊಂಡಿದ್ದೀವಿ. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಪತ್ರಿಕಾಗೋಷ್ಠಿಯಲ್ಲಿ ರಾಜಾ ವೆಂಕಟೇಶ್, ನಾಗೇಶ್, ಯೋಗೇಶ್ ಇದ್ದರು. ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗಾಗಿ ಒತ್ತಾಯಿಸಿ ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐಎಂನ 12ನೇ ಜಿಲ್ಲಾ ಸಮ್ಮೇಳನ ನವೆಂಬರ್ 18ರಂದು ನಗರದ ರಂಗೋಲಿ ಹಳ್ಳದಲ್ಲಿರುವ ಶ್ರೀ ನೀಲಕಂಠೇಶ್ವರ ಸಮುದಾಯ ಭವನದಲ್ಲಿ ನಡೆಯಲಿದೆ ಎಂದು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಧರ್ಮೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಪ್ರಗತಿಗೆ ಪೂರಕವಾಗಿ ಪರಿಸರ, ಕೃಷಿ, ಕೈಗಾರಿಕೆ, ವಾಣಿಜ್ಯ ಮತ್ತು ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಅತ್ಯಗತ್ಯವಾಗಿ ಜಿಲ್ಲೆಯಲ್ಲಿ ಜಾರಿಯಾಗಬೇಕಾದ ಯೋಜನೆಗಳಿಗೆ ಒತ್ತಾಯಿಸಿ ಹಾಗೂ ಸೌಹಾರ್ದ ಮತ್ತು ಸಮೃದ್ಧ ಜಿಲ್ಲೆಯ ನಿರ್ಮಾಣಕ್ಕಾಗಿ ಜಿಲ್ಲಾ ಸಮ್ಮೇಳನ ಸಂಘಟಿಸಲಾಗುತ್ತಿದೆ ಎಂದರು. ಜಿಲ್ಲೆಯ ಜನರಿಗೆ ಸಂವಿಧಾನಾತ್ಮಕವಾಗಿ ಘನತೆಯಿಂದ ಬದುಕಲು ಅಗತ್ಯವಿರುವ ಭೂಮಿ, ನೀರು, ವಸತಿ, ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗದ ಅವಕಾಶ ಜಾರಿಯಾಗಿ ಜಿಲ್ಲೆಯಲ್ಲಿ ಸಾಮೂಹಿಕವಾಗಿ ಜನಪರ ಚಳುವಳಿ ಸಂಘಟಿಸುವ ಕುರಿತು ಸಮ್ಮೇಳನವು ಚರ್ಚಿಸಿ ನಿರ್ಣಯ ಕೈಗೊಳ್ಳಲಿದೆ. ಈ ಹಿನ್ನೆಲೆಯಲ್ಲಿ 12ನೇ ಹಾಸನ ಜಿಲ್ಲಾ ಸಮ್ಮೇಳನ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಹಿಂದಿನ ಸಮ್ಮೇಳನದಿಂದ ಇಲ್ಲಿಯವರೆಗೆ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನಗಳು ಮತ್ತು ನಡೆಸಿರ್ತಕ್ಕಂಥ ಹೋರಾಟಗಳು, ಜನರ ಮಧ್ಯೆ ಹೋಗಿರ್ತಕ್ಕಂಥ ವಿಚಾರಗಳು ಮತ್ತು ಈ ಆಯಾ ಸ್ಥಳದ ರಾಜಕೀಯ ಸನ್ನಿವೇಶಗಳ ಬಗ್ಗೆ ಬಹಳ ಗಂಭೀರವಾದ ಚರ್ಚೆಯನ್ನು ನಡೆಸಿ ಮುಂದೆ ಆಗಬೇಕಾಗಿರ್ತಕ್ಕಂಥ ಸಂಘಟನಾ ಕೆಲಸಗಳು ಮತ್ತು ಭವಿಷ್ಯದ ಕರ್ತವ್ಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ, ನಿರ್ಣಯ ತಗೊಳ್ಳಲಾಗುತ್ತೆ. ಮತ್ತು ಹೊಸ ನಾಯಕತ್ವವನ್ನು ಪ್ರತಿ 3 ವರ್ಷಕ್ಕೊಮ್ಮೆ ಸಮ್ಮೇಳನ ನಡೆಸಿ ಹೊಸ ನಾಯಕತ್ವ ಆಯ್ಕೆ ಮಾಡ್ತಕ್ಕಂಥ ಒಂದು ಸಮ್ಮೇಳನ ಆಗಿರುತ್ತೆ. ಮತ್ತು ಈ ಸಮ್ಮೇಳನ ಜಿಲ್ಲೆಯಲ್ಲಿರ್ತಕ್ಕಂಥ ಪಕ್ಷದ ಬೇರೆ ಬೇರೆ ಸಮಿತಿಗಳು, ಶಾಖೆಗಳು, ಅದರಲ್ಲಿ ಅಲ್ಲಿರ್ತಕ್ಕಂಥ ಆಂತರಿಕ ಪ್ರಜಾಸತ್ತಾತ್ಮಕ ರೀತಿಯ ಸಮ್ಮೇಳನದಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಪ್ರತಿನಿಧಿಗಳು ಸುಮಾರು 150 ಪ್ರತಿನಿಧಿಗಳು ಅವತ್ತಲ್ಲಿ ಭಾಗವಹಿಸಿ ಒಂದು ಲಿಖಿತ ವರದಿಯನ್ನು ಮಂಡಿಸಲಾಗುತ್ತೆ. ಮಂಡಿಸಿ ಅಲ್ಲಿ ಚರ್ಚೆ ಮಾಡಿ ಸಮ್ಮೇಳನ ನಡೆಸ್ತಾರೆ. ಸೊ ಇನ್ನೊಂದು ವಿಶೇಷ ಏನಂತಂದರೆ, ನಿರ್ದಿಷ್ಟವಾಗಿ ಈ ಬಾರಿ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟಂಥ ಹಲವಾರು ನಿರ್ಣಯಗಳನ್ನು ಈ ಸಮ್ಮೇಳನ ಕೈಗೊಳ್ತಾ ಇದ್ದೀವಿ. ಇಲ್ಲಿ ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಕೋಮು ಸೌಹಾರ್ದತೆಯ ವಿಚಾರಗಳು, ಜಾತಿ ಅಸ್ಪೃಶ್ಯತೆಯ. ಪತ್ರಿಕಾಗೋಷ್ಠಿಯಲ್ಲಿ ಸ್ಥಳೀಯ ಸಮಿತಿ ಕಾರ್ಯದರ್ಶಿ ಎಂಜಿ ಪೃಥ್ವಿ, ಜಿಲ್ಲಾ ಸಂಘಟನಾ ಸಮಿತಿ ಸದಸ್ಯ ಜಿಪಿ ಸತ್ಯನಾರಾಯಣ, ಎಚ್ಆರ್ ನವೀನ್ ಕುಮಾರ್, ಸೌಮ್ಯ, ಅರವಿಂದ್ ಇದ್ದರು. ಮಕ್ಕಳ ದಿನಾಚರಣೆ ಪ್ರಯುಕ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಹಾಗೂ ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಸಹಭಾಗಿತ್ವದಲ್ಲಿ ಮಕ್ಕಳ ಸದೃಢ ಭವಿಷ್ಯಕ್ಕಾಗಿ ಟಾರ್ಗೆಟ್ ವ್ಯಸನ ಮುಕ್ತ ಹಾಸನ ಎಂಬ ಶೀರ್ಷಿಕೆಯಡಿ ಅಭಿಯಾನವನ್ನು ಆಯೋಜಿಸಲಾಗಿತ್ತು.
ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಎಂ ಚಂದ್ರೇಗೌಡ, ಸಮಾಜಕ್ಕೆ ಕಂಟಕವಾಗಿರುವ ಮದ್ಯಪಾನ, ಮಾದಕ ದ್ರವ್ಯ, ಇತರೆ ಸೇವನೆಯಿಂದ ಖಿನ್ನತೆಗೆ ಒಳಗಾಗಿರುವವರನ್ನು ಸರಿದಾರಿಗೆ ತರಲು ಇಂತಹ ಜಾಗೃತಿ ಅಭಿಯಾನದ ಮೂಲಕ ಟಾರ್ಗೆಟ್ ಶಿಕ್ಷಣ ಸಂಸ್ಥೆ ಉತ್ತಮ ಕೆಲಸ ಮಾಡುತ್ತಿದೆ. ವಿದ್ಯಾರ್ಥಿಗಳಿಗೆ ಬರೀ ಶಿಕ್ಷಣ ಒಂದನ್ನೇ ಕೊಡುವುದು ಗುರಿಯಾಗಿಟ್ಟುಕೊಳ್ಳದೆ ಉತ್ತಮ ಸಮಾಜದ ನಿರ್ಮಾಣ ಮಾಡಲು ಮುಂದಾಗಿದೆ ಎಂದರು. ವ್ಯಸನ ಮುಕ್ತ ಕಾರ್ಯಕ್ರಮವನ್ನು ಈ ಸಮಾಜಕ್ಕೆ ಕಂಟಕವಾಗಿರುವ ಮದ್ಯಪಾನ, ಮಾದಕ ದ್ರವ್ಯ, ಇತರ ಖಿನ್ನತೆಗಳಿಂದ ಒಳಗಾಗಿರೋರನ್ನ ಅವರನ್ನು ಸರಿದಾರಿಗೆ ತರಲಿಕ್ಕೆ ಒಂದು ಸೂಕ್ತವಾದ ಮಾರ್ಗದರ್ಶನವನ್ನು ಈ ಕಾಲೇಜು ನೀಡ್ತಾ ಇದ್ದಾರೆ. ಈ ಕಾಲೇಜ್ ಹೆಸರೇ ಚೆನ್ನಾಗಿದೆ, ಟಾರ್ಗೆಟ್. ಬರೀ ವಿದ್ಯೆ ಒಂದು ಕೊಡೋದೇ ಟಾರ್ಗೆಟ್ ಅಲ್ಲ, ಇವ್ರದ್ದು ಸಮಾಜವನ್ನು ಸರಿದಾರಿಗೆ ತರುವುದು, ಸಮಾಜದ ಸ್ವಾಸ್ಥ್ಯ ಹಾಗೂ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡುವುದರಲ್ಲಿ ಈ ಕಾಲೇಜಿನವರು ಮುಂಚೂಣಿಯಲ್ಲಿದ್ದಾರೆ. ಇವತ್ತು ಇದನ್ನು ಈ ಅಡ್ವರ್ಟೈಸ್ ಬೋರ್ಡ್ ಹಾಕೋದರ ಮೂಲಕ ಸಮಾಜದಲ್ಲಿ ಈ ಉತ್ತಮವಾದ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಮದ್ಯಪಾನ ಹಾಗೂ ವ್ಯಸನ ಮುಕ್ತವಾಗಲು ಇದು ಒಂದು ಒಳ್ಳೆಯ ಅವಕಾಶ. ಇದನ್ನು ಬಹಳ ಜನ ಓದಿ ತಿಳ್ಕೊಂಡು ಇದನ್ನು ಮುಕ್ತರಾಗಬಹುದು. ಇದನ್ನು ಬೇರೆ ಕಡೆ ಪ್ರಚಾರ ಮಾಡಿ ಇತರರು ಇವರ ಜೊತೆ ಕೈ ಜೋಡಿಸಿ ಇದರ ಬಗ್ಗೆ ಪ್ರಚಾರ ನೀಡಿದಲ್ಲಿ ನಾವು ನಮ್ಮ ಕೈಲಿ ಜಿಲ್ಲಾ ಆರೋಗ್ಯ ಇಲಾಖೆ ಅಧಿಕಾರಿ ಶಿವಸ್ವಾಮಿ ಮಾತನಾಡಿ, ಟಾರ್ಗೆಟ್ PU ಕಾಲೇಜು ರವರು ವ್ಯಸನ ಮುಕ್ತ ಹಾಸನ ಸದೃಢ ಸಮಾಜ ನಿರ್ಮಾಣಕ್ಕಾಗಿ ಎಂಬ ಶೀರ್ಷಿಕೆಯಡಿ ಜಾಗೃತಿ ಅಭಿಯಾನವನ್ನು ಹಮ್ಮಿಕೊಂಡಿರುವುದು ಉತ್ತಮವಾಗಿದೆ. ಇತ್ತೀಚೆಗೆ ಹೆಚ್ಚಿಗೆ ಯುವಕರೇ ಇಂತಹ ದುಶ್ಚಟಕ್ಕೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದೆ. ಕುಡಿತ ಹಾಗೂ ಡ್ರಗ್ಸ್ ಸೇವನೆ ಮೂಲಕ ಅನೇಕ ಅಹಿತಕರ ಘಟನೆಗಳು ನಡೆಯುತ್ತಿರುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಇದನ್ನು ತಡೆಗಟ್ಟುವಲ್ಲಿ ಇಂಥ ಜಾಗೃತಿ ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಟಾರ್ಗೆಟ್ PU ಕಾಲೇಜಿನವರು ಒಂದು ವ್ಯಸನ ಮುಕ್ತ ಭಾರತ ಇರ್ಬೋದು, ಕರ್ನಾಟಕ ಇರ್ಬೋದು, ಈ ಥರ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿ ನಮ್ಮಲ್ಲಿ ಏನಾಗಿದೆ ಅಂದರೆ ಹೆಚ್ಚಿಗೆ ಯುವಕರು ಈ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ. ನಾವು ಈ PU SLC ಓದ ಮಕ್ಕಳುಗಳು ಈ ಸಿಗರೇಟ್ ಸೇದೋದು, ಡ್ರಿಂಕ್ಸ್ ಮಾಡೋದನ್ನು ನಾವು ಈಗ ನೋಡ್ತಾ ಇದ್ದೀವಿ. ಮತ್ತು ಡ್ರಗ್ಸು ಈಸಿಯಾಗಿ ಸಿಗ್ತಾ ಇದೆ. ಇಂಥ ಒಂದು ಅರಿವನ್ನು ಮೂಡಿಸಿ ನಮ್ಮಲ್ಲಿ ಮಕ್ಕಳಲ್ಲಿ ಒಂದು ಒಳ್ಳೆಯ ದಾರಿಗೆ, ಸರಿದಾರಿಗೆ ತರಲು ಇದು ಭಾಳ ಅನುಕೂಲ ಆಗುತ್ತೆ. ಈ ಥರದ್ದು ಪ್ರಚಾರಗಳು ಮತ್ತು ಇದನ್ನು ಹೆಚ್ಚು ಕಾಲೇಜ್ಗಳಲ್ಲಿ, ಸ್ಕೂಲ್ಗಳಲ್ಲಿ ಮಾಡಿದರೆ ಮಕ್ಕಳಲ್ಲಿ ಅರಿವು ಮೂಡಿ ಈ ಥರ ಒಂದು ತಪ್ಪು ದಾರಿಗೆ ಹೋಗಂತಕ್ಕಂಥ ಮಕ್ಕಳುಗಳು ಕಡಿಮೆ ಆಗ್ತಾರೆ. ಆದ್ದರಿಂದ ಇದು ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಈ ಥರ ಕಾರ್ಯಕ್ರಮಕ್ಕೆ ಎಲ್ಲ ಶಾಲಾ ಕಾಲೇಜುಗಳು ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಹಾಗೆಯೇ ನಮ್ಮಲ್ಲಿ ಏನು ನಾವು ಬೆಳಗ್ಗೆ ಎದ್ದು ಪೇಪರಲ್ಲಿ, ಟಿವಿಲಿ ನೋಡ್ತಾ ಇರ್ತೀವಿ, ಕುಡಿದು ಗಲಾಟೆ ಮಾಡಿಕೊಳ್ಳೋದು, ಹೊಡೆದಾಡೋದು, ಕೊಲೆಗಳು, ದರೋಡೆಗಳು ಹೆಚ್ಚಿಗೆ ಆಗ್ತಾ ಇದೆ. ಈ ಒಂದು ಒಳ್ಳೆಯ ಪ್ರಯತ್ನ ಇದು. ಈ ಥರ ಪ್ರಯತ್ನಗಳು ಇನ್ನೂ ಹೆಚ್ಚೆಚ್ಚಿಗೆ ಆಗಿ ನಮ್ಮ ಸಮಾಜ. ಕಾರ್ಯಕ್ರಮದಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ CM ಮಹಾಲಿಂಗಯ್ಯ, ಟಾರ್ಗೆಟ್ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ಅಧ್ಯಕ್ಷ ಮತ್ತು ರಾಸಾಯನಿಕ ಶಾಸ್ತ್ರ ಉಪನ್ಯಾಸಕ HK ರಾಹುಲ್, ನ್ಯೂಯಾರ್ಕ್ ಕ್ಯಾನ್ಸರ್ ಸಂಶೋಧಕ ಡಾಕ್ಟರ್ N ಸತ್ಯನ್, ಜೀವಶಾಸ್ತ್ರ ಉಪನ್ಯಾಸಕರು TA ಸುನಿಲ್, ಪತ್ರಕರ್ತರಾದ ಹೆತ್ತೂರು ನಾಗರಾಜ್, ಹರೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ಹೇಮಗಂಗೋತ್ರಿ ವಿಶ್ವವಿದ್ಯಾನಿಲಯದ ವತಿಯಿಂದ ಯೂನಿವರ್ಸಿಟಿ ಕ್ರೀಡಾಂಗಣದಲ್ಲಿ ಅಂತರ್ ಕಾಲೇಜು ಗುಡ್ಡಗಾಡು ಓಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊ TC ತಾರಾನಾಥ್ ಉದ್ಘಾಟಿಸಿ ಮಾತನಾಡಿ, ಹೇಮಗಂಗೋತ್ರಿ 2ನೇ ವರ್ಷ ಕಾರ್ಯಾರಂಭ ಮಾಡಿದ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಮಗ್ರ ವ್ಯಕ್ತಿತ್ವದ ವಿಕಸನಕ್ಕಾಗಿ ಅವರನ್ನು ಶಾರೀರಿಕವಾಗಿ ಸದೃಢಗೊಳಿಸಲು ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ವಿಜೇತರಾದ 6 ಜನ ವಿದ್ಯಾರ್ಥಿಗಳನ್ನು ಅಂತರ್ ವಿಶ್ವವಿದ್ಯಾನಿಲಯ ಮಟ್ಟದ ಸ್ಪರ್ಧೆಗೆ ಕಳುಹಿಸಿಕೊಡಲಾಗುವುದು ಎಂದರು. ನಾವು ಪ್ರಥಮ ಬಾರಿಗೆ ಈ ಒಂದು ಎಲ್ಲ ಕ್ರೀಡಾ ಚಟುವಟಿಕೆಯನ್ನು ನಡೆಸಬೇಕಂತೇಳಿ ನಮ್ಮ ಹಾಸನ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ TC ತಾರಾನಾಥ್ ಮತ್ತು ಕುಲಸಚಿವರಾದಂಥ ಜಗದೀಶ್ ರವರ ಒಂದು ಸಹಕಾರದೊಂದಿಗೆ ವಿದ್ಯಾರ್ಥಿಗಳಿಗೆ ಯಾವುದೂ ಕೊರತೆ ಆಗಬಾರ್ದು, ಆ ಥರ ಎಲ್ಲ ಕ್ರೀಡಾ ಚಟುವಟಿಕೆ ನಡೆಸಲು ನಾವು ಸಹಕಾರ ಕೋರಿ ಮನವಿ ಮಾಡಿದಾಗ ಅತ್ಯಂತ ಉತ್ಸಾಹದಿಂದ ನಮ್ಮ ಕುಲಪತಿಗಳು ಹಾಗೂ ನಮ್ಮ ಕುಲಸಚಿವರು ಎಲ್ಲ ರೀತಿಯಿಂದನೂ ಸಹಾಯ ಮಾಡಿದ್ದಾರೆ. ಈಗಾಗಲೇ ನಾವು ಕಬಡ್ಡಿ ಅಂತೇಳಿ ಒಂದು ಟೂರ್ನಮೆಂಟನ್ನು ಮಾಡಿ ಅದರದ್ದು ಸೆಲೆಕ್ಷನ್ ಮಾಡಿ ನಮ್ಮ ವಿದ್ಯಾರ್ಥಿಗಳನ್ನು ಚೆನ್ನೈಯಲ್ಲಿ ಇರೋಂಥ ಇಂಟರ್ ಯೂನಿವರ್ಸಿಟಿ ಟೂರ್ನಮೆಂಟ್ಗೆ ನಾವು ಕಳಿಸಿದ್ವಿ. ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಅತ್ಯಂತ ಲವಲವಿಕೆಯಿಂದ ಭಾಗವಹಿಸಿ ಬಂದಿದ್ದಾರೆ. ಅದೇ ಥರ ಈಗ ಈ ಒಂದು ಕ್ರೀಡಾ ಆ್ಯಕ್ಟಿವಿಟಿಯನ್ನು ಕ್ರಾಸ್ ಕಂಟ್ರಿ ರೇಸನ್ನು ನಮ್ಮ ಕ್ಯಾಂಪಸ್ಸಲ್ಲಿ ಆಯೋಜಿಸಿ ಇದರಲ್ಲೂ ನಮ್ಮ ವಿದ್ಯಾರ್ಥಿಗಳನ್ನು ಗರ್ಲ್ಸ್ ಮತ್ತು ಬಾಯ್ಸ್ 2 ತಂಡಗಳನ್ನು ರೆಡಿ ಮಾಡಿ ನಾವು ಮತ್ತೆ ಅಂತರ್ ದೈಹಿಕ ಶಿಕ್ಷಣ ನಿರ್ದೇಶಕ ಡಾಕ್ಟರ್ ಹಾಲಪ್ಪ ಗಾಜೇರ ಮಾತನಾಡಿ, ವಿಶ್ವವಿದ್ಯಾನಿಲಯದಲ್ಲಿ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಬೇಕು ಎಂದು ಮನವಿ ಮಾಡಿದಾಗ ಕುಲ ಸಚಿವರಾದ ಜಗದೀಶ್ ಹಾಗೂ ಕುಲಪತಿಗಳಾದ ಪ್ರೊ TC ತಾರಾನಾಥ್ ಅವರು ಎಲ್ಲ ರೀತಿಯ ಸಹಕಾರ ನೀಡಿದ್ದಾರೆ. ಜೊತೆಗೆ ಕ್ರೀಡಾ ಚಟುವಟಿಕೆಗೆ ಅಗತ್ಯ ಇರುವ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ ಎಂದರು. ಕಾರ್ಯಾರಂಭ ಮಾಡಿದ ನಂತರ ಅವಧಿನಲ್ಲಿ ನಾವು ವಿದ್ಯಾರ್ಥಿಗಳ ಒಂದು ಸಮಗ್ರ ವ್ಯಕ್ತಿತ್ವದ ವಿಕಸನಕ್ಕಾಗಿ
ಶಾರೀರಿಕವಾಗಿ ಸದೃಢಗೊಳಿಸಲಿಕ್ಕೆ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸ್ತಾ ಇದ್ದೀವಿ. ಇಂದು ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನಮ್ಮ ಸಂಯೋಜಿತ ಕಾಲೇಜುಗಳಿಂದ ಬಂದಿರತಕ್ಕಂತಹ ಸುಮಾರು 53 ಕಾಲೇಜುಗಳಿಂದ ಪ್ರತಿನಿಧಿಗಳಿದ್ದಾರೆ. ಅವ್ರನ್ನೆಲ್ಲ ಕರೆತಂದಿರ್ತಕ್ಕಂತಹ ಕ್ರೀಡಾ ನಿರ್ದೇಶಕರು ನಮ್ಮ ಜೊತೆಯಲ್ಲಿದ್ದಾರೆ. ಈ ಚೊಚ್ಚಲ ಒಂದು ಓಟ ಸ್ಪರ್ಧೆ, ಕ್ರಾಸ್ ಕಂಟ್ರಿ ರೇಸ್, ಗುಡ್ಡಗಾಡು ಓಟ ಸ್ಪರ್ಧೆನ ನಾವು ಏರ್ಪಡಿಸಿದ್ದೀವಿ. ಇಲ್ಲಿ ಯಾರು ಉಚ್ಚತೆಯನ್ನು ಸಾಧಿಸ್ತಾರೆ 6 ಜನ ಪ್ರತಿನಿಧಿಗಳನ್ನು ನಾವು ಅಂತರ್ ವಿಶ್ವವಿದ್ಯಾಲಯ ಮಟ್ಟದ ಕ್ರೀಡಾ ಸ್ಪರ್ಧೆಗಳಿಗೆ, ದಕ್ಷಿಣ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧೆಗಳಿಗೆ, ವಿಶ್ವವಿದ್ಯಾಲಯ ಸ್ಪರ್ಧೆಗೆ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಈ ಸಂದರ್ಭ. ಈ ವೇಳೆ ಕ್ರೀಡಾಕೂಟದ ಸಂಘಟನಾ ಕಾರ್ಯದರ್ಶಿ ಚಂದ್ರನಾಯಕ್, ದೈಹಿಕ ಶಿಕ್ಷಣ ವಿಭಾಗದ ಸಂಯೋಜಕರು ಪವನ್, ಆಯ್ಕೆ ಸಮಿತಿ ಸದಸ್ಯ ಭಾಸ್ಕರ್, ಜೆ ಯೋಗೇಶ್ ಹಾಗೂ ವಿವಿಧ ಕಾಲೇಜುಗಳ ದೈಹಿಕ ಶಿಕ್ಷಣ ವಿಭಾಗದ ಶಿಕ್ಷಕರು ಇದ್ದರು. ಹಾಸನದ ಯುನೈಟೆಡ್ ಅಕಾಡೆಮಿ ಶಾಲೆಯ ವೆಂಕಟೇಶ್ ಬ್ಯಾಕರವಳ್ಳಿ ಸೋನಿ ದಂಪತಿಗಳ ಪುತ್ರ 7ನೇ ತರಗತಿಯ ಆರ್ಯನ್ ಬಿವಿ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಸಾಧನೆ ಮಾಡಿದ್ದಾನೆ. ಕಳೆದ 4-5 ವರ್ಷಗಳಿಂದ ಈತ ಹಾಸನದ ಮಹಾರಾಜ ಪಾರ್ಕಿನ ಅಮೆಚೂರ್ ಬಾಡಿ ಬಿಲ್ಡರ್ ಸಂಸ್ಥೆಯ ತರಬೇತುದಾರ ಮಹದೇವ ಅವರ ಮಾರ್ಗದರ್ಶನದಲ್ಲಿ ಕರಾಟೆ ತರಬೇತಿ ಪಡೆಯುತ್ತಿದ್ದು, ವ್ಯಾಸಂಗದ ಜೊತೆಗೆ ಕರಾಟೆ ಕಲೆಯನ್ನು ಕರಗತ ಮಾಡಿಕೊಂಡಿದ್ದಾನೆ. ಇದಲ್ಲದೆ ಮಲ್ಲಕಂಬವನ್ನು ಅಭ್ಯಾಸ ಮಾಡಿಕೊಂಡಿದ್ದು, ಈ ಬಾರಿ ರಾಜ್ಯ ಶಾಲಾ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಆಯ್ಕೆಯಾಗಿದ್ದಾನೆ. ಇದುವರೆಗೂ 15ಕ್ಕೂ ಹೆಚ್ಚು ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಕಥಾ ಹಾಗೂ ಕಮಿತಿಯಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು, ಮೈಸೂರು ಜಿಲ್ಲೆಯಲ್ಲಿ ನಡೆದ ICSE ರಾಷ್ಟ್ರಮಟ್ಟದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದ್ದಾನೆ. ಕಳೆದ ವರ್ಷ ಶಿಕ್ಷಣ ಇಲಾಖೆ ಶಿವಮೊಗ್ಗದಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾವಳಿ ಭಾಗವಹಿಸಿ ರಾಜ್ಯಕ್ಕೆ ದ್ವಿತೀಯ ಸ್ಥಾನ ಪಡೆದುಕೊಂಡು ಹಾಸನ ಜಿಲ್ಲೆಗೆ ಕೀರ್ತಿ ತಂದಿದ್ದು, ಇದಲ್ಲದೆ ಕೇರಳ, ತಮಿಳುನಾಡು, ಗೋವಾ ಸೇರಿದಂತೆ ಇನ್ನಿತರ ಕಡೆಗಳಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನಗಳನ್ನು ಪಡೆದುಕೊಂಡಿದ್ದಾನೆ. ನಗರದ ಅಂಬೇಡ್ಕರ್ ಭವನದಲ್ಲಿಂದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ನಿಲಯಗಳ ನಿರ್ವಹಣೆ ಕುರಿತು ತಾಲೂಕು ಮಟ್ಟದ ಸಿಬ್ಬಂದಿಗಳಿಗೆ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದ ಅಂಕಿತಾಧಿಕಾರಿ ಡಾಕ್ಟರ್ ಅನಿಲ್ ಧವನ ಅವರು ಆಹಾರ ಗುಣಮಟ್ಟದ ಕುರಿತು ಬೋಧನೆಯನ್ನು ನೀಡಿದರು. ನಂತರ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ನವೀನ್ ಕುಮಾರ್ ಅಗ್ನು ಅವಘಡ ಮೈಂಡ್ ಅಂಡ್ ಬಾಡಿ ಕೋಆರ್ಡಿನೇಷನ್ ಫಿಸಿಕಲ್ ಆಕ್ಟ್ಸ್ ಗೊತ್ತಾಗಲ್ಲ ಏನ್ ಮಾಡ್ತಾರೆ, ಬರ್ತಾರೆ ಅಡುಗೆ ಮನೆಯಲ್ಲಿ ಸ್ವಿಚ್ ಆನ್ ಮಾಡ್ತಾರೆ, ಇಡ್ಲಿ ಇಡ್ತಾರೆ. ಯಾವಾಗಲೂ ಇನ್ಸಿಡೆಂಟ್ ಆಗೋದು ಇದೇ ಥರನೇ. ಅರ್ಲಿ ಮಾರ್ನಿಂಗ್ ನೋಡಿ 3 to 4, 4 to 5 ಅರ್ಲಿ ಮಾರ್ನಿಂಗೇ ಆಗೋದು. ಲೀಕೇಜ್ ಆದ ತಕ್ಷಣ ಏನಾಗಿರುತ್ತೆ, ಅವ್ರ ಮೈಂಡ್ ಆ್ಯಂಡ್ ಬಾಡಿ ಕೋಆರ್ಡಿನೇಷನ್ ಸೆನ್ಸ್ ಆಗಲ್ಲ. ಏನು ಮಾಡ್ತಾರೆ ಅವರು, ಅಡುಗೆ ಮನೆಯಿಂದ ಗೊತ್ತಲ್ಲ, ಬೆಳಿಗ್ಗೆ ಮಾರ್ನಿಂಗಲ್ಲಿ ಬೆಳಗ್ಗೆ ಬೇಕೇ ಬೇಕು. ಏನು ಮಾಡ್ತಾರೆ, ಇಟ್ ಲೀಡ್ಸ್ ದಿ ಬರೀ ಇದೊಂದು LPG ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳಿದ್ರೆ, ಒಂದು ವ್ಯಾಲ್ಯೂಮ್ ಆಫ್ LPG ಲೀಕೇಜ್ ಟು ದಿ ಅಟ್ಮಾಸ್ಫಿಯರ್, ಒಂದು ವ್ಯಾಲ್ಯೂಮ್ ಏನಾದ್ರು LPG ಔಟ್ ಆದರೆ 250 ಟೈಮ್ಸ್ ಎಕ್ಸ್ಪೆನ್ಷನ್ ರೇಷಿಯೋ. ಒಂದಿದ್ದು ಎಷ್ಟಾಯಿತು, 250 ಟೈಮ್ಸ್ ಆಗುತ್ತೆ. ಏರ್ ಮಿಕ್ಸ್ಚರ್ ಬಂದರೂ 6500 ಲೀಟರ್ ಅಷ್ಟು ಏರ್ ಮಿಕ್ಸ್ಚರ್ಗೆ ಮಿಕ್ಸ್ ಆಗುತ್ತೆ. ಒಂದು ವ್ಯಾಲ್ಯೂಮ್ ಲೀಕೇಜ್ ಟು ದಿ ಅಟ್ಮಾಸ್ಫಿಯರ್ 250 ಟೈಮ್ಸ್, 250 ಪ್ಲಸ್ 6500 ಆಫ್ ಏರ್ ಮಿಕ್ಸ್ಚರ್ಗೆ, ಅಂದರೆ ಒಂದು ವ್ಯಾಲ್ಯೂಮ್ ಇದ್ದಿದ್ದು 6750 ಫ್ಲೇಮೇಬಲ್ ಮಿಕ್ಸ್ಚರ್ ಆಯಿತು. ಎಲ್ಲೆಲ್ಲೆಲ್ಲ ಇದೇ ಟೆಂಪರೇಚರ್ ಸಿಗುತ್ತೋ ಅಲ್ಲೆಲ್ಲ ಇಟ್ ಲೀಡ್ ದಿ ಫೈರ್. ಈ ಸಂದರ್ಭ ಜಿಲ್ಲಾ ಆರೋಗ್ಯಾಧಿಕಾರಿಗಳು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪ ನಿರ್ದೇಶಕರು, ಪೊಲೀಸ್ ಅಧೀಕ್ಷಕರು ಸೇರಿದಂತೆ ಇತರರು ಇದ್ದರು. ಬೇಲೂರು ಪಟ್ಟಣದ ವೀರಾಂಜನೇಯ ದೇವಾಲಯದಲ್ಲಿ 12ನೇ ವರ್ಷದ ಹನುಮ ಜಯಂತಿ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವೀರಾಂಜನೇಯ ಟ್ರಸ್ಟ್ ಅಧ್ಯಕ್ಷ ಮೋಹನ್ ಕುಮಾರ್, ಚಿಕ್ಕದಾಗಿ ಪ್ರಾರಂಭವಾದ ಹನುಮ ಜಯಂತಿ ಉತ್ಸವ ಇಂದು ಬೇಲೂರು ತಾಲೂಕಿನ ಹನುಮ ಜಯಂತಿ ಎಂದೇ ಹೆಸರು ಪಡೆದಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಹಾಗೂ ಎಲ್ಲರ ಸಹಾಯದಿಂದ 12ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಬಾರಿ ಅದ್ದೂರಿಯಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ಈ ಬಾರಿ ಉತ್ಸವ ಸಮಿತಿ ರಚನೆ ಮಾಡಿ ಯುವಕರಿಗೆ ಆದ್ಯತೆ ನೀಡಲಾಗಿದ್ದು, ಅದ್ದೂರಿ ಜಯಂತಿ ಮಾಡಲು ತೀರ್ಮಾನಿಸಲಾಗಿದ್ದು, ನಿಮ್ಮೆಲ್ಲರ ಸಹಕಾರ ಅತಿ ಮುಖ್ಯ ಎಂದರು. ಯಾವ ಥರ ಉತ್ಸವ ಮೂರ್ತಿಲ್ಲ, ಹೆಂಗೆ ಮಾಡಬೇಕು, ಏನು ಮಾಡಬೇಕು ಅಂದಾಗ, ಇಲ್ಲ ನಾವು ಹಿಂಗೆ ಮಾಡೋಣ, ಫ್ಲೆಕ್ಸ್ ಕಟ್ಕೊಂಡು ಮಾಡೋಣ, ಆಮೇಲೆ ಮಾಡೋಣ. ಬರೀ ಮೊದಲನೇ ವರ್ಷ ನಾವು ಮಾಡಿದಾಗ ಬರೀ ಫ್ಲೆಕ್ಸ್ ಮಾತ್ರ ಕಟ್ಕೊಂಡು ಮಾಡಬೇಕು. ಅದಕ್ಕೆ ಭಾಳ ಜನಗಳಿಂದ ಒಳ್ಳೆಯ ಮೆಚ್ಚುಗೆ ಸಿಗ್ತದೆ. 2ನೇ ವರ್ಷವೂ ಕೂಡ ನಮ್ಮ ರಾಮಚಂದ್ರಣ್ಣ ಮಲ್ಲಿಕಾರ್ಜುನ ಅವರ ದೊಡ್ಡಣ್ಣ ಅವರ ಮನೇಲಿ ಒಂದು ರಾಮ ಆಂಜನೇಯ ಸಿದ್ಧ ವಿಗ್ರಹ ಇತ್ತು. ಅಲ್ಲಿ ನಾವು ನವಿಲಹಳ್ಳಿಗೆ ಕೇಳಿದ್ರು, ನವಿಲಹಳ್ಳಿಗೆ ಹೋಗಿ ಆಂಜನೇಯನ ವಿಗ್ರಹ ಇದೆ ಕೊಡಿ ಅಂತ. ಬಟ್ ಅಲ್ಲಿ ಕಮಿಟಿ ಇರುತ್ತೆ, ಕಮಿಟಿ ತೀರ್ಮಾನ ಮಾಡಿ ಆ ಹಬ್ಬಗಳನ್ನ ಹಾಗೆ ಹೊರಗಡೆ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಒಂದು ದೇವ್ರದ್ದು ಅದು
ಏನವರು ಸಿಸ್ಟಮ್ ಮಾಡಿದ್ದಾರೆ ಆ ಸಿಸ್ಟಮ್ ಅಂತ ನಡ್ಕೊಬೇಕು. ಅವಾಗ ಅದಾಗಿಲ್ಲ. ಆಮೇಲೆ ಮಲ್ಲಿಕಾರ್ಜುನ್ ಅವರ ಮನೇಲಿ ಒಂದು ವಿಗ್ರಹ ಇತ್ತು, ಅದನ್ನು ತಂದು 2ನೇ ವರ್ಷದಿಂದ ಶುರು ಮಾಡೋದು. 3ನೇ ವರ್ಷಕ್ಕೂ 4ನೇ ವರ್ಷಕ್ಕೂ ಎಲ್ಲರ ಸಹಾಯದಿಂದ ಹುಡುಗರು ಸಣ್ಣ ಪುಟ್ಟ ಚೀಟಿಗಳನ್ನ ಮಾಡಿ ಒಂದು ಉತ್ಸವ ಮೂರ್ತಿ ಅನ್ನೋದನ್ನು ಮಾಡಿದ್ರು. ಆ ಉತ್ಸವ ಮೂರ್ತಿ ಮಾಡಿದಾಗಿಂದ ನನಗೆ ಭಾಳ ಜನಗಳ ಮೆಚ್ಚುಗೆ ಆಗ್ತಾ. ವಿಶ್ವ ಹಿಂದೂ ಪರಿಷತ್ನ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಸಕಲೇಶ್ಪುರ ರಘುಜಿ ಮಾತನಾಡಿ, ಹನುಮ ಜಯಂತಿ ಎಂದರೆ ಹಿಂದೂಗಳ ಪವಿತ್ರ ಹಬ್ಬ. ಇದು ಕೇವಲ ನಿಂತ ನೀರಾಗದೆ ಅದು ಮುಂದುವರಿಯಬೇಕು. ಇಡೀ ದೇಶದಲ್ಲಿ ಮಾತ್ರವಲ್ಲದೆ ಹೊರದೇಶದಲ್ಲಿ ಹನುಮ ಜಯಂತಿಯನ್ನು ವಿಶೇಷವಾಗಿ ಆಚರಿಸಿಕೊಂಡು ಬರುತ್ತಿದ್ದಾರೆ. ಅದರಂತೆ ಬೇಲೂರಿನಲ್ಲಿ 12ನೇ ವರ್ಷದ ಜಯಂತಿಯನ್ನು ಕೇವಲ ಪಟ್ಟಣದಲ್ಲಿ ಒಬ್ಬರೇ ಮಾಡಿದರೆ ಸಾಲದು. ಈ ಜಯಂತಿಯನ್ನು ಮೂಲೆ ಮೂಲೆಯಲ್ಲೂ ಹಬ್ಬದ ರೀತಿಯಲ್ಲಿ ಆಚರಿಸಬೇಕು ಎಂದ ಅವರು ಆ ದಿನದಂದು ಎಲ್ಲ ವರ್ತಕರು ಉತ್ಸವ ಹೋಗುವ ಸಂದರ್ಭದಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ತಾವುಗಳು ಕೈಜೋಡಿಸುವಂತೆ ಮನವಿ ಮಾಡಿದರು. ಅದೆಲ್ಲೋ ನಮ್ಮ ಜಾಗೃತಿಯಲ್ಲಿ ಕೊರತೆ ಇದೆ ಅಂತ ನಾವು ಆ ಜಾಗೃತಿ ನಮ್ಮ ಮೂಡಿಸ್ಕೊಂಡು ಬಂದಂಥ ಸಂದರ್ಭದಲ್ಲಿ ಮಾತ್ರ ಸಮಾಜ ಉಳಿಯೋದಕ್ಕೆ ಸಾಧ್ಯ ಅಂತ. ಇವತ್ತು ನಮಗೇನನ್ಸುತ್ತೆ, ಹನುಮ ಜಯಂತಿ ಮಾಡ್ತೀವಿ, ಇನ್ನೊಂದು ಮಾಡ್ತೀವಿ, ನಾವು ಮತ್ತೇನು ಮಾಡ್ತೀವಿ ಅಂತ ಕೇಳಿದ್ರೆ ಕೇವಲ ನಮ್ಮ 4 ಗೋಡೆಯ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಕುಟುಂಬಕ್ಕೆ ಸೀಮಿತ ಆಗುತ್ತೆ. ಇಲ್ಲಿ ನಾವು ಬಂದಿರತಕ್ಕಂಥವ್ರು ಯಾರು ಸಹ ಕುಟುಂಬಕ್ಕೆ ಸೀಮಿತರಲ್ಲ, ಒಂದು ಸಮಾಜಕ್ಕೆ, ಒಂದು ಜಾತಿಗೆ, ಒಂದು ಮತಕ್ಕೆ, ಒಂದು ಪಂಥಕ್ಕೆ ಸೀಮಿತರಾದಂಥವರಲ್ಲ. ಇಡೀ ಸಮಾಜವನ್ನು ಜಾಗೃತಿ ಮಾಡುವಂತಹ ಶ್ರೇಷ್ಠವಾದಂತಹ ಶಕ್ತಿ ಇರ್ತಕ್ಕಂಥ ಕಾರ್ಯಕರ್ತರು ಇವತ್ತು ನಾವು ನೋಡ್ತಾ ಇದ್ದೀವಿ. ದಿನನಿತ್ಯ ಬೆಳಿಗ್ಗೆ ಆಯ್ತು ಅಂತ ಹೇಳಿದ ತಕ್ಷಣವೇ ಟಿವಿ ನೋಡಿದ ತಕ್ಷಣ, ಟಿವಿ ಆನ್ ಮಾಡಿದ ತಕ್ಷಣವೇ ಬಂದ್ಬಿಡ್ತು. ಇವತ್ತು ವೀರಭದ್ರೇಶ್ವರ ದೇವಸ್ಥಾನ, ಹಳೆಬೀಡಿನಲ್ಲಿ ವೀರಭದ್ರೇಶ್ವರ ದೇವಸ್ಥಾನವನ್ನ ಉದಾಹರಣೆ ಹೇಳ್ತಾರೆ. ಈ ಸಂದರ್ಭದಲ್ಲಿ ಉತ್ಸವ ಸಮಿತಿಯ ಸದಸ್ಯ ನಾಗೇನಹಳ್ಳಿ ಸಂತೋಷ್, ಟ್ರಸ್ಟ್ ಸದಸ್ಯರಾದ ನಿರ್ವಾಣ ಶೆಟ್ಟಿ, ಮಂಜೇಗೌಡ, ಬಾಬಣ್ಣ, ಕರವೇ ಅಧ್ಯಕ್ಷ ಚಂದ್ರಶೇಖರ್, ರಂಗನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಮೈಸೂರಿನ ಬಾನವಿ ಆಸ್ಪತ್ರೆಯಿಂದ ಆಯೋಜಿಸಲಾಗಿದ್ದ ವಿಶ್ವ ಮಧುಮೇಹ ಜನಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಚಾಲನೆ ನೀಡಿದರು. ಬಾನವಿ ಆಸ್ಪತ್ರೆಯ ಸಿಟಿ ಸ್ಕ್ಯಾನ್ ಪ್ರಯೋಗಾಲಯ ಮತ್ತು ಚರ್ಮರೋಗದ ಲೇಸರ್ ಯಂತ್ರೋಪಕರಣಗಳನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿದ ಅವರು, ಸುಮಾರು 12 ವರ್ಷಗಳಿಂದ ಮೈಸೂರಿನ ಜನತೆ ಹಾಗೂ ರೋಗಿಗಳಿಗೆ ಬಾನವಿ ಆಸ್ಪತ್ರೆ ಉತ್ತಮ ಸ್ಪಂದನೆ ನೀಡುತ್ತಾ ಬಂದಿದ್ದು, ಅದೇ ರೀತಿ ಅತ್ಯುನ್ನತವಾದ ಉಪಕರಣಗಳನ್ನು ಸಹ ಇಂದಿನಿಂದ ಕಾರ್ಯರೂಪಕ್ಕೆ ಬರಲಿದೆ. ಅದನ್ನು ಸಾರ್ವಜನಿಕರು ಅದನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ತಿಳಿಸಿದರು. 24/7 ಅವರು ಸೇವೆಯನ್ನು ಮಾಡಿ ಅನೇಕ ಜೀವಗಳನ್ನು ರಕ್ಷಣೆ ಮಾಡೋ ಕೆಲಸದಲ್ಲಿ ತೊಡಗಿ ಸಾರ್ಥಕವಾದಂಥ ಕೆಲಸ ಮಾಡ್ತಾ ಇದ್ದಾರೆ. ಅಪ್ಗ್ರೇಡ್ ಮಾಡಿ ಎಕ್ಸ್ಟೆಂಡೆಡ್ ಆ್ಯಕ್ಟಿವಿಟೀಸ್ ಇನ್ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದು ಹೆಚ್ಚು ಜನರಿಗೆ ಪ್ರಚಾರ ಮಾಡಿ ಅದರ ಸವಲತ್ತು ಸಿಗಲಿ ಅಂತ ಆಶಿಸ್ತೇನೆ. ಇವತ್ತು ವರ್ಲ್ಡ್ ಡಯಾಬಿಟಿಕ್ ಡೇ 1991 2000 ಇಸ್ವಿನಲ್ಲಿ ಭಾರತ ಆಲ್ಮರ್ಟಿ ಸಮಿಟಲ್ಲಿ ಡಿಕ್ಲೇರ್ ಮಾಡಿದ್ವಿ, ಭಾರತದ ಎಲ್ಲ ಪ್ರಜೆಗಳಿಗೆ ನಾವು ಆರೋಗ್ಯ ಸಂಪೂರ್ಣವಾಗಿ ಕೊಡ್ತೀವಿ ಅಂತೇಳಿ. 2024 ಇನ್ನೂ ಕೊಡಲಿಕ್ಕಾಗಿಲ್ಲ. ಬಿಕಾಸ್ ಭಾರತ ಅಂದರೆ ಇಂಡಿಯಾ ಈಸ್ ಎ ಹ್ಯೂಜ್ ಕಂಟ್ರಿ ವಿತ್ 140+ crores ಪಾಪ್ಯುಲೇಷನ್. ಈ ಸಂದರ್ಭದಲ್ಲಿ ಬಾನವಿ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ನರಸೇಗೌಡ, ಆಸ್ಪತ್ರೆ ಮುಖ್ಯಸ್ಥ ಆರ್ ಪ್ರಶಾಂತ್, ಡಾಕ್ಟರ್ ವಿಜಯ್, ಚೆಲುವರಾಜು, ಡಾಕ್ಟರ್ ಚಂದನ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಕುಂತೂರು ಗ್ರಾಮ ಪಂಚಾಯಿತಿಯ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯನ್ನು ಮಂಗಳವಾರ ಕುಂತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಡಮೂಳೆ ಗ್ರಾಮದಲ್ಲಿ ನಡೆಸಲು ನಿರ್ಧರಿಸಲಾಯಿತು. ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ನಡೆಸಲು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪಂಚಾಯಿತಿ ಸದಸ್ಯರುಗಳು ಕುಂತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಸ್ಥರುಗಳು ಪೂರ್ಣ ಪ್ರಮಾಣದಲ್ಲಿ ತಕ್ಕ ಸಮಯಕ್ಕೆ ಸರಿಯಾಗಿ ಸಭೆಗೆ ಹಾಜರಾಗದ ಕಾರಣ ಕುಂತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಗಮಣಿ ಹಾಗೂ ನೋಡಲ್ ಅಧಿಕಾರಿ ಅಧ್ಯಕ್ಷ ಅಕ್ಷರ ದಾಸೋಹ ಮರಿಸ್ವಾಮಿಯವರು ಸಭೆಯನ್ನು ಮುಂದೂಡಿದರು. ವರದಿ ಜಿ ಸಾಮ್ಯುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಅನುಷ್ಠಾನ ಮಾಡಿದ್ದಾರೆ. ಆ ಅನುಷ್ಠಾನ ಮಾಡಿದಂಥ ಕಾಮಗಾರಿಗಳ ಒಂದು ದಾಖಲಾತಿಗಳನ್ನ ಪರಿಶೀಲಿಸಿ ಒಂದು ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಮಂಡಿಸಿ ಒಂದು ಯೋಜನೆಯಡಿ ಪಾರದರ್ಶಕತೆ, ಉತ್ತರದಾಯಿತ್ವ ಮತ್ತು ಜನರ ಸಹಭಾಗಿತ್ವವನ್ನು ಕಾಪಾಡಬೇಕಾಗುತ್ತೆ. ಆದ್ದರಿಂದ ಈ ದಿನ ನಾವು 12/11/2024 ಮಂಗಳವಾರ ಬೆಳಗ್ಗೆ 11:30ಕ್ಕೆ ಎಡಮೂಳೆ ಗ್ರಾಮದಲ್ಲಿ ಒಂದು ಗ್ರಾಮ ಸಭೆಯನ್ನು ಕರೆದಿದ್ದೇವೆ.
ಈ ಗ್ರಾಮ ಸಭೆಯನ್ನು ನಾಡಗೀತೆಯೊಂದಿಗೆ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಕನ್ನಡ ನಾಡಿಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಹಾಗೂ 3 ವಿಶ್ವಕವಿ ಸನ್ಮಾನಗಳು ಬಂದಿರುವುದು ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಶ್ರೇಷ್ಠತೆಯನ್ನು ಸಾರುತ್ತದೆ ಎಂದು ಉಪನ್ಯಾಸಕ ಭಾಸ್ಕರ ಅಭಿಪ್ರಾಯಪಟ್ಟರು. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಪಟ್ಟಣದ ಬಸವಲಿಂಗಪ್ಪ ಪ್ರೌಢಶಾಲೆಯಲ್ಲಿ JSB ಪ್ರತಿಷ್ಠಾನ ಆಯೋಜಿಸಿದ್ದ ಕನ್ನಡ ಮಾಸಾಚರಣೆ 2024 ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕನ್ನಡ ದೇಶದ ಪ್ರಾಚೀನ ಭಾಷೆ, ಕನ್ನಡ ಭಾಷೆಗಿರುವ ಮಹತ್ವವನ್ನು ನಾವೆಲ್ಲರೂ ಅರಿತುಕೊಳ್ಳಬೇಕು. ನಮ್ಮ ಭಾಷೆ, ಕಲೆ, ಸಂಸ್ಕೃತಿ ಹಾಗೂ ಸಾಹಿತ್ಯ ಜ್ಞಾನವನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಲಿಂಗ ಎದ್ದು ಮೆಚ್ಚಿ ಅಹುದು ಎನ್ನಬೇಕು ಅನ್ನುವಂಥ ಮಾತನ್ನು ಕೂಡಲ ಸಂಗಮ ದೇವನನ್ನು ಅವರು ನೆನೆಸ್ಕೊಂಡು ಹೇಳ್ತಾರೆ. ಅವರ ಬಸವಣ್ಣನವರ ಕಾವ್ಯನಾಮ ಯಾವುದು, ಅಂಕಿತ ಯಾವುದು ಅಂತ ಹೇಳಿದ್ರೆ ಯಾವುದಪ್ಪ? ಹಾಗೆ ಆ ಕಾಲದಲ್ಲೇ ಮಹಿಳಾ ವಚನಕಾರ್ತಿ ಅಕ್ಕ ಮಹಾದೇವಿಯವರು ಕೂಡ ಆ ಕಾಲದಲ್ಲಿ ಉದಯಿಸಿ ಅನೇಕ ವಚನಗಳನ್ನು ಬರೆದಿದ್ದಾರೆ. ಅಲ್ಲಮ ಪ್ರಭುವನ್ನು ನಾವು ನೆನೆಸ್ಕೊಳ್ಬೋದು. JSB ಪ್ರತಿಷ್ಠಾನದ ಶಶಿಕುಮಾರ್ ಮಾತನಾಡಿ, ನಾವು ಕನ್ನಡ ಭಾಷೆಯನ್ನು ಬಳಸುವ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸಬೇಕು ಎಂದು ತಿಳಿಸಿದರು. ಕನ್ನಡ ಭಾಷೆಯನ್ನು ಎಲ್ಲ ಕಡೆ ಬಳಕೆ ಮಾಡೋ ಮೂಲಕ ಕನ್ನಡವನ್ನು ಬೆಳೆಸ್ತಕ್ಕಂಥ ಒಂದು ಮನೋಭಾವನೆ ಬರಬೇಕು. ಕನ್ನಡಿಗರ ನಮ್ಮಲ್ಲಿ ಕನ್ನಡವನ್ನು ಬಳಸ್ತಕ್ಕಂಥ ಉಳಿಸ್ತಕ್ಕಂಥ ಮನಸ್ಥಿತಿ ಬಂದಾಗ ಮಾತ್ರ ಕನ್ನಡ ಸಮೃದ್ಧವಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಕನ್ನಡ ರಾಜ್ಯೋತ್ಸವ ಅಂತಕ್ಕಂಥದ್ದು ನಾವು ಆಚರಿಸೋ ಜೊತೆಗೆ ಈ ಕನ್ನಡ ಭಾಷೆಯನ್ನು ಉತ್ತುಂಗ ಸ್ಥಿತಿಗೊಂಡಂಥ ಕವಿ ಮಹಾಶಯರಿದ್ದಾರೆ. ಕುವೆಂಪು ಇರ್ಬೋದು, ಬೇಂದ್ರೆ ಇರ್ಬೋದು, ಇತ್ತೀಚೆಗಿರ್ತಕ್ಕಂಥ ಶಿವರುದ್ರಪ್ಪನವ್ರು ಇರ್ಬೋದು, ಆಯಿತಾ, ಭೈರಪ್ಪನವ್ರು ಇರ್ಬೋದು. ಇವರೆಲ್ಲರ ನಾವು ನೆನೀತಾ ಈ ಒಂದು ಕನ್ನಡವನ್ನು ಬೆಳೆಸ್ತಕ್ಕಂಥ ಉಳಿಸ್ತಕ್ಕಂಥ ಕೆಲಸ ಮಾಡುವ ಮೂಲಕ ನನ್ನ ಮಾತನ್ನು ಮುಗಿಸಿ ಧನ್ಯವಾದ. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರಾದ ಅಕ್ಬರ್, ಸಹ ಶಿಕ್ಷಕರಾದ ಲೋಕೇಶ್, ಮೋಹನ್, ಮಹದೇವ ನಾಯಕ, ಮಲ್ಲಿಕಾರ್ಜುನ, ಸಿಬ್ಬಂದಿಗಳು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ವರದಿ ಜಿ ಶಾಮುವೆಲ್, VVC ನ್ಯೂಸ್, ಚಾಮರಾಜನಗರ. ಪ್ರಯತ್ನವನ್ನು ಮಾಡಿದರೆ ಎಲ್ಲರೂ ಉತ್ತೀರ್ಣವರಾಗಬಹುದು. ಅದಕ್ಕಾಗಿ ಶ್ರದ್ಧೆಯಿಂದ ಪರೀಕ್ಷೆ ಎದುರಿಸಲು ಸಜ್ಜಾಗಿ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಉಮಾ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ NMMS ಪರೀಕ್ಷಾ ಸಿದ್ಧತೆಗಾಗಿ ಹೋಬಳಿ ಮಟ್ಟದ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯ ಮಕ್ಕಳಿಗಾಗಿ ಈ ಯೋಜನೆ ರಾಜ್ಯ ಸರ್ಕಾರ ರೂಪಿಸಿದ್ದು, ನಮ್ಮ ತಾಲೂಕಿನಿಂದ ಪರೀಕ್ಷೆ ಬರೆಯುವ ಎಲ್ಲ ವಿದ್ಯಾರ್ಥಿಗಳು ತೇರ್ಗಡೆಯಾಗಿ ಸ್ಕಾಲರ್ಶಿಪ್ ಪಡೆಯಿರಿ ಎಂದರು. BO ಇದ್ದಂತವರು ಇದನ್ನ ಒಂದು ಶೈಕ್ಷಣಿಕ ಕಾಳಜಿಯಿಂದ ಪ್ರಾರಂಭ ಮಾಡಿದ್ರು ಅಂತ ಈ ರೀತಿ ಪ್ರಾರಂಭ ಮಾಡಿದ್ದು ಇವತ್ತಿಗೆ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆನಲ್ಲೂ NMMS ಪರೀಕ್ಷೆಗೆ ಎಲ್ಲ ವಿದ್ಯಾರ್ಥಿಗಳನ್ನ ಸೇರಿಸಿ ಈ ತರದ ತರಬೇತಿ ಕಾರ್ಯಾಗಾರಗಳನ್ನ ನಡೆಸಿ ಅಂತ ಹೇಳಿ ಆದೇಶಗಳೇ ಆಗ್ತಾ ಇದೆ. ಅಂದ್ರೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಪ್ರಾರಂಭ ಮಾಡಿದಂತ ಒಂದು ಶೈಕ್ಷಣಿಕ ಚಟುವಟಿಕೆ ರಾಜ್ಯ ಮಟ್ಟದಲ್ಲಿ ಇದು ಸದ್ದನ್ನ ಮಾಡಿದೆ. ರಾಜ್ಯ ಮಟ್ಟದ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ತಾ ಇದೆ. ಜೊತೆಗೆ ಈ ಒಂದು ಶೈಕ್ಷಣಿಕ ತಾಲೂಕಿನಲ್ಲಿ ಏನು ಪ್ರಾರಂಭವನ್ನ ಮಾಡಿದ್ರು, ಒಳ್ಳೆಯ ಒಂದು ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಆಯ್ಕೆಯಾಗಿ ಸ್ಕಾಲರ್ಶಿಪ್ ಅನ್ನ ತಗೊಂಡು ಜೀವನವನ್ನ ರೂಪಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಪ್ರಾರಂಭ ಮಾಡಿದವ್ರಿಗೂ ಒಂದು ಒಳ್ಳೆಯ ಹೆಸರನ್ನ ಹಿಂದಿನ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಸೊ ಈಗ ನಿಮ್ಮೆಲ್ಲರ ಮೇಲೆ ಏನ್ ಜವಾಬ್ದಾರಿ ಇದೆ? ನೀವು ಕೂಡ ಆಯ್ಕೆಯಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆಯಾಗಿ. ಶಿಬಿರದಲ್ಲಿ TM ಪ್ರಕಾಶ, ಕ್ಷೇತ್ರ ಸಮನ್ವಯಾಧಿಕಾರಿ ಶ್ರೀನಿವಾಸ್, ನೋಡಲ್ ಅಧಿಕಾರಿ ರವಿಕುಮಾರ, ಸಮಾಜ ಕಲ್ಯಾಣಾಧಿಕಾರಿ ಸಂತೋಷ್, ಲಯನ್ಸ್ ಕ್ಲಬ್ ಅಧ್ಯಕ್ಷ ರವಿ, ವಿವೇಕ, ವಿಶ್ವನಾಥ, ರೇವಣ್ಣ, ರಮೇಶ, ಸೋಮಣ್ಣ ಸೇರಿದಂತೆ ಹಲವರು ಇದ್ದರು. ಮಕ್ಕಳು ದೇಶದ ಭವಿಷ್ಯ, ಕುಟುಂಬದ ಭವಿಷ್ಯ. ಅದಕ್ಕಾಗಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಬೇಕಾದ ಹೊಣೆ ನಮ್ಮದು ಎಂದ ಪ್ರಧಾನ ಸಿವಿಲ್ ನ್ಯಾಯಾಧೀಶ ಸಚಿನ್ ಕುಮಾರ್ ಶಿವಪೂಜಿ ತಿಳಿಸಿದರು. ಮಳವಳ್ಳಿ ಪಟ್ಟಣದ KN ನಾಗೇಗೌಡ ಕಾನೂನು ಕಾಲೇಜು ಆವರಣದಲ್ಲಿ ತಾಲೂಕು ಕಾನೂನುಗಳ ಸೇವೆಗಳ ಸಮಿತಿ ವಕೀಲರ ಸಂಘ, ಶಾಂತಿ ಶಿಕ್ಷಣ ಸಂಸ್ಥೆ ವತಿಯಿಂದ ನಡೆದ ಮಕ್ಕಳ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳನ್ನು ತಂದೆ ತಾಯಿಗಳ ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಬೇಕಾಗಿದೆ. ಆಗ ಮಾತ್ರ ಉತ್ತಮ ಪ್ರಜೆಯಾಗಲು ಸಾಧ್ಯ ಎಂದು ತಿಳಿಸಿದರು. ನಾವು ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಾಗ ನಾನು ಅನೌನ್ಸ್ ಮಾಡಿದ್ದೆ ಏನಂತ, ಪ್ರತಿ ಬಾರಿ ಕೂಡ ನಾನು ಯಾರು ಅತ್ಯುತ್ತಮವಾದಂಥ ಶ್ರೇಣಿಯಲ್ಲಿ ನಮ್ಮ ಸೆಟ್ಟಳ್ಳಿಯಲ್ಲಿರ್ತಕ್ಕಂಥ ಹುಡುಗರು SLCಯಲ್ಲಿ ಅತಿ ಹೆಚ್ಚು ಮಾರ್ಕನ್ನು ಪಡ್ಕೊಳ್ತಾರೆ, ಅವ್ರಿಗೆ ನಾನು ನಗದು ಪುರಸ್ಕಾರವನ್ನು ಮಾಡ್ತೀನಿ, ಪ್ರತಿ ವರ್ಷ ಮಾಡ್ತೀನಿ. ನಮ್ಮ ತಂದೆ ತಾಯಿ ಇರೋ ತನಕ ಹಾಗೂ ನಾನಿರೋ ತನಕನೂ ಕೂಡ
ಖಂಡಿತವಾಗಲೂ ಅದನ್ನು ಪ್ರತಿ ವರ್ಷ ನಾನು ಮಾಡ್ತೀನಿ ಅಂತ ಈ ಒಂದು ಸ್ಟೇಜ್ನಲ್ಲಿ ಕೂಡ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ವಿದ್ಯಾಭ್ಯಾಸದಿಂದ ವಿದ್ಯೆಗೋಸ್ಕರ ತಾವು ಶ್ರಮಪಟ್ಟು ಮಾಡಿರ್ತಕ್ಕಂಥ ಸಾಧನೆಗಳನ್ನೆಲ್ಲ ಇಲ್ಲಿದ್ದಾರೆ. ಇಲ್ಲಿ ನಮ್ಮ ಅಣ್ಣವರಿದ್ದಾರೆ, ನಮ್ಮ BRP ಸರ್ ಇದ್ದಾರೆ. ಇವರೆಲ್ಲ ವಿದ್ಯೆಯನ್ನು ಮಾಡಿಕೊಂಡು ನಮ್ಮ ಪ್ರಕಾಶ್ ಅವರು ಮತ್ತು ಮನೋರಾಜ್ ಎಲ್ಲರೂ ಕೂಡ ಓದಿ ಅನಂತರ ಈ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಬೇರೆ ಬೇರೆ ರಂಗಗಳಲ್ಲಿ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್, ಕಾಲೇಜು ಪ್ರಾಂಶುಪಾಲ ಮಂಜು, ನಟೇಶ್ ಮೂರ್ತಿ, ಶ್ರೀಕಂಠಸ್ವಾಮಿ, ಪುಟ್ಟರಾಜು ಸೇರಿದಂತೆ ಹಲವರು ಇದ್ದರು. KR ಪೇಟೆ ತಾಲೂಕಿನ ಕಸಬಾ ಹೋಬಳಿಯ ಹರಿಹರಪುರ ಗ್ರಾಮ ಪಂಚಾಯಿತಿ ನೂತನ ಉಪಾಧ್ಯಕ್ಷರಾಗಿ TR ನಂದೀಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇಂದಿನ ಉಪಾಧ್ಯಕ್ಷ ಬಲರಾಮೇಗೌಡ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನ ಬಯಸಿ TR ನಂದೀಶ್ ಹೊರತುಪಡಿಸಿ ಉಳಿದ ಯಾವ ಸದಸ್ಯರು ಉಮೇದಾರಿಕೆ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ ತೋಟಗಾರಿಕಾ ಸಹಾಯಕ ನಿರ್ದೇಶಕ ಲೋಕೇಶ್ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಘೋಷಿಸಿದರು. ಈ ಸಂದರ್ಭ ನೂತನ ಉಪಾಧ್ಯಕ್ಷ TR ನಂದೀಶ್ ಮಾತನಾಡಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛತೆ, ಸರ್ಕಾರದಿಂದ ಸಾರ್ವಜನಿಕರಿಗೆ ಸಿಗಬೇಕಾದ ಸೌಲಭ್ಯಗಳು ಜನರಿಗೆ ಮುಟ್ಟಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಭರವಸೆ ನೀಡಿದರು. ಮುಖಂಡರುಗಳಿಗೆಲ್ಲ ನಮ್ಮ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಪಂಚಾಯಿತಿಯ ಕಾರ್ಯಗಳಿಗೆ ಬೀದಿ ದೀಪ, ಚರಂಡಿ ವ್ಯವಸ್ಥೆ ಇರ್ಬೋದು, ನರೇಗಾ ಅಭಿವೃದ್ಧಿ ಕೆಲಸಗಳಲ್ಲಿ ಸದಸ್ಯರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತಿ ಶ್ರೀಧರ್, ಸದಸ್ಯರಾದ BC ಹರ್ಷ, ಬಲರಾಮೇಗೌಡ, ಕತ್ರಘಟ್ಟ ಪರಮೇಶ್, ಹರೀಶ್, ಆಶಾ, ಸರೋಜಮ್ಮ, ವಿಜಯಮ್ಮ, ದೇವಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, VVC ನ್ಯೂಸ್, KR ಪೇಟೆ. ಟಿ ನರಸೀಪುರ ತಾಲೂಕಿನ ತಲಕಾಡು ಗ್ರಾಮದಲ್ಲಿರುವ TS ಸುಬ್ಬಣ್ಣ ಸಾರ್ವಜನಿಕ ಪ್ರೌಢಶಾಲಾ ಮುಂಭಾಗದ ಯಾವುದೇ ಧಾರ್ಮಿಕ ಕಾರ್ಯಗಳು, ಸಭೆ ಸಮಾರಂಭಗಳನ್ನು ನಡೆಸಲು ಅವಕಾಶವಿಲ್ಲವೆಂದು ಶಾಲೆಯ ಮುಖ್ಯೋಪಾಧ್ಯಾಯರಾದ S ನಿಂಗರಾಜು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ವೆ ನಂಬರ್ 317ರಲ್ಲಿ 1 ಎಕರೆ 2 ಗುಂಟೆ ಜಾಗವನ್ನು ಸರ್ಕಾರವೇ ಉಳಿಸಿಕೊಂಡಿದ್ದು, ಆ ಜಾಗದಲ್ಲಿ ಧಾರ್ಮಿಕ ಕಾರ್ಯಗಳು, ಸಭೆ ಸಮಾರಂಭಗಳು ಹಾಗೂ ಶಾಲಾ ಮಕ್ಕಳ ಆಟದ ಮೈದಾನಕ್ಕೆ ಉಪಯೋಗಿಸಿಕೊಳ್ಳತಕ್ಕದ್ದೆಂದು ಜಿಲ್ಲಾಧಿಕಾರಿಗಳ ಆದೇಶವಾಗಿರುತ್ತದೆ. ಇದನ್ನು ಯಥಾಸ್ಥಿತಿ ಮುಂದುವರಿಸಿಕೊಂಡು ಹೋಗಬೇಕೆಂದು ಮನವಿ ಮಾಡಿದ್ದಾರೆ. ಮೀಸಲಾಗಿದ್ದು ಜಿಲ್ಲಾ ಪಂಚಾಯತ್ ಅವರ ಹೆಸರಿನಲ್ಲಿ ಇರ್ತದೆ. ಹಾಗೆ ಉಳಿದಂತೆ ಈ ತಲಕಾಡಿನ ಎಲ್ಲ ವರ್ಗದ ಗ್ರಾಮದ ಜನರು ಕೂಡ ಇಲ್ಲಿ ಧಾರ್ಮಿಕ ಸಭೆ ಸಮಾರಂಭವನ್ನು ಮಾಡ್ಬೋದು ಅಂತೇಳಿ ಅದು ಜಿಲ್ಲಾಧಿಕಾರಿಗಳ ಆದೇಶ ಆಗಿರ್ತದೆ. ಜೊತೆಗೆ ಅದು ತಲಕಾಡು ಗ್ರಾಮ ಪಂಚಾಯತಿಲೂ ಕೂಡ ಅದರ ಆದೇಶ ನಡವಳಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇನ್ನು ಉಳಿದಂತೆ ಮಕ್ಕಳ ಆಟದ ಮೈದಾನನೂ ಕೂಡ ಮಕ್ಕಳು ಆಟದ ಮೈದಾನಕ್ಕೆ ಉಪಯೋಗಿಸ್ಬೋದು ಅಂತೇಳಿ ಇಲ್ಲಿ ಆದೇಶ ಆಗಿರ್ತದೆ. ಈ ಆದೇಶನ ಉಲ್ಲಂಘಿಸಿನೋ ಅಥವಾ ಪ್ರಭಾವಿ ವ್ಯಕ್ತಿಗಳ ಒಂದು ಇದನ್ನು ಬಳಸಿ, ಶಕ್ತಿಯನ್ನು ಬಳಸಿ ಏನೋ ಇಲ್ಲೇನೋ ಈ ಒಂದು ಇರೋಂಥ ಜಾಗವನ್ನು ಸೀಮಿತವಾಗಿ ಅಳತೆ ಮಾಡಿಸಿ ಮುಂದಿನ ದಿನ ಏನೋ ಒಂದು ಕಾಂಪೌಂಡ್ ಹಾಕ್ಸೋದಕ್ಕೋ ಅಥವಾ ಸಮುದಾಯ ಭವನಕ್ಕೋ ಅಥವಾ ಮಳಿಗೆಗಳು ಕಟ್ಸೋದಕ್ಕೆ ಏನೋ ಹುನ್ನಾರ ನಡೀತದೆ ಅಂತೇಳಿ ನಮಗೆ ಭಾಳಷ್ಟು ಆತಂಕ ಆಗಿದೆ. ಇದು ಹೆಣ್ಮಕ್ಳ ಶಾಲೆ. ಸುಮಾರು ಸುತ್ತಮುತ್ತಲ ಗ್ರಾಮಗಳಿಂದ ಹೆಣ್ಮಕ್ಳು ಬಂದು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಕೊಡ್ತಾಯಿದ್ದೀವಿ. ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರರು ಕಟ್ಟಿರುವಂಥ ಶಾಲೆ. ಅಂತಹ ಶಾಲೆಯಲ್ಲಿ ನಾರಿ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಮುರಳೀಧರ್ ಮಾತನಾಡಿ, ಸರ್ಕಾರಿ ಜಾಗದಲ್ಲಿ ಯಾವುದಕ್ಕೆ ಉಪಯೋಗಿಸಬಹುದೆಂದು ಸ್ಪಷ್ಟವಾಗಿ ನಮೂದಿಸಿದೆ. ಅದಾಗಿ ಕೆಲವರು ಈ ಜಾಗವನ್ನು ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಉಪಯೋಗಿಸಿಕೊಳ್ಳಲು ಪೂರ್ವ ತಯಾರಿ ನಡೆಯುತ್ತಿದೆ ಎಂಬ ಮಾಹಿತಿ ಇದೆ. ಹೆಣ್ಣು ಮಕ್ಕಳ ಈ ಶಾಲೆಯಲ್ಲಿ ಪಠ್ಯೇತರ ವಿಷಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳ ಬಹಳ ಅತ್ಯವಶ್ಯಕವಾಗಿದೆ. ಹಾಗಾಗಿ ಈ ಸ್ಥಳವನ್ನು ಯಥಾಸ್ಥಿತಿಯಲ್ಲಿ ಕಾಯ್ದುಕೊಂಡು ಹೋಗುವಂತೆ ಮನವಿ ಮಾಡುತ್ತೇನೆಂದರು. ಕಥೆಗಳು ತುಂಬ ಇದೆ ಅಂತ ಅಂದಾಗ ಮಕ್ಕಳು ಮತ್ತು ಮುಖ್ಯೋಪಾಧ್ಯಾಯರಾದ ನಿಂಗರಾಜು ಸರು ಅವರುಗಳ ಕೋರಿಕೆ ಮೇಲೆಗೆ ನಾನು ಒಂದಷ್ಟು ಶಾಲೆಯ ಬಗ್ಗೆ ಕಾಳಕಳಿ ವಹಿಸಿ ಶಾಲಾ ಮಕ್ಕಳಿಗೆ ಶಾಲಾ ಪಠ್ಯೋಪಕರಣಗಳಾಗಲಿ, ಯೂನಿಫಾರ್ಮು ಅದೆಲ್ಲ ಕೊಟ್ಟಾಗ ನಮ್ಮ ನೋಟ ಮುದ್ರಣ ಸಂಸ್ಥೆ ಮೈಸೂರು ಅವರಿಂದನೂ ನಾನು ಈ ಶಾಲೆಗೆ ಲೈಬ್ರರಿ ಮತ್ತು ವಿಜ್ಞಾನದ ಪ್ರಯೋಗಾಲಯ ಇಲ್ಲ ಅಂತ ತಿಳ್ಕೊಂಡಾಗ ಇದನ್ನು ಒಂದಷ್ಟು 26 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನೋಟ ಮುದ್ರಣ ಸಂಸ್ಥೆಯವರ ಅನುದಾನದಲ್ಲಿ ಇಲ್ಲೊಂದು ಪ್ರಯೋಗಾಲಯ ಮತ್ತು ವಾಚನಾಲಯಕ್ಕೂ ಮಾಡಿದ್ದೀವಿ. ಈಗ ನನಗೆ ಇತ್ತೀಚೆಗೆ ಒಂದು ವರ್ಷದಿಂದ ನಡೆದಂಥ ಘಟನೆ, ಈ ಶಾಲಾ ಮುಂಭಾಗ ಒಂದಷ್ಟು ರಾತ್ರೋರಾತ್ರಿ ಒಂದಷ್ಟು ಬೇಲಿ ಹಾಕಂಥ ಕಾರ್ಯಕ್ರಮ ನಡೆದಿತ್ತು. ಆವಾಗ ನನಗೆ ಅನಿಸಿದ್ದು ಯಾಕೆ ಇದು ಹಿಂಗಾಯಿತು ಅಂತ ನೋಡಿದಾಗ ಈ ಜಾಗ ಸರ್ಕಾರಿ ಜಾಗ ಆಗಿತ್ತು. ಜಿಲ್ಲಾ ಪಂಚಾಯಿತಿ
ಅವರ ಇದರಲ್ಲಿದ್ದು ಇದನ್ನು ಬೀರೇಶ್ವರ ಕೊಂಡೋತ್ಸವಕ್ಕೂ ಉಪಯೋಗಿಸಬೇಕಾಗಿ. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಕ ಸುಂದರ್ ನಾಯಕ್ ಇದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ವಿವಿಸಿ ನ್ಯೂಸ್, ಟಿ ನರಸೀಪುರ. ವಿದ್ಯಾರ್ಥಿಗಳಿಗೆ ಕಾಲೇಜು ಶಿಕ್ಷಣಕ್ಕೆ ಮಾತ್ರವಲ್ಲದೆ ವಿವಿಧ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದಲು ವಿದ್ಯಾರ್ಥಿ ನಿಲಯಗಳು ಸಾಕಷ್ಟು ಅನುಕೂಲವಾಗುತ್ತವೆ ಎಂದು ಶಾಸಕ ಎಚ್.ಡಿ. ಮಂಜು ತಿಳಿಸಿದರು. ಕೆಆರ್ಪೇಟೆ ಪಟ್ಟಣದಲ್ಲಿ ಪಾಲಿಟೆಕ್ನಿಕ್ ಹಿಂಭಾಗದಲ್ಲಿ ನೂತನವಾಗಿ ಮಂಜೂರಾಗಿರುವ ಡಿ ದೇವರಾಜ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಟಿ ದೇವರಾಜ ಅರಸು ಅವರು ಸರ್ವ ಸಮುದಾಯಗಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಿ ಪ್ರತಿಭಾವಂತ ಮಕ್ಕಳ ವಿದ್ಯಾವಂತರನ್ನಾಗಿಸಿ ಬರಲು ಹಲವಾರು ಯೋಜನೆ ರೂಪಿಸಿದ್ದರು. ವಿದ್ಯಾರ್ಥಿಗಳು ಸರ್ಕಾರದಿಂದ ಒದಗಿಸುವ ಎಲ್ಲ ಸೌಲಭ್ಯಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ತಮ್ಮ ತಂದೆ ತಾಯಿಯರ ಆಸೆಯನ್ನು ಈಡೇರಿಸಬೇಕೆಂದರು. ಇವತ್ತು ಸರ್ಕಾರದಿಂದ ನಾನು 5 ಬಾರಿ ಮನವಿ ಮಾಡಿದೆ. ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಕೇಂದ್ರದಿಂದ ತುಂಬ ದೂರ ಇದೆ ತಾಲೂಕು. ಬಹುತೇಕ ಶಿಕ್ಷಣ ಸಂಸ್ಥೆಗಳು ತಾಂತ್ರಿಕ ಶಿಕ್ಷಣ, ಎರಡೂ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು, ಮಹಿಳಾ ಮತ್ತು ಕೋಯೆಡ್ ಪದವಿ ಕಾಲೇಜುಗಳು, PU ಕಾಲೇಜುಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು ತುಂಬ ಹೆಚ್ಚಾಗಿದೆ. ಅಲ್ಲಿ ಮಕ್ಕಳುಗಳಿಗೆ ಹಾಸ್ಟೆಲ್ಗಳ ಸೌಕರ್ಯ ಅಷ್ಟೊಂದು ಪೂರ್ಣಪ್ರಮಾಣ ಒದಗಿಸಲಿಕ್ಕೆ ಆಗ್ತಿಲ್ಲ. ಒಂದು ದೃಷ್ಟಿಯಿಂದ 4 ಬಾರಿ ಮನವಿ ಮಾಡಿದ್ವಿ. ಜೊತೆಗೆ ಸಂಬಂಧಪಟ್ಟ ಸಚಿವರು ಸಹ ಖುದ್ದಾಗಿ ಭೇಟಿಯಾಗಿ ಅವರು ಸಹ ಮನವಿ ಮಾಡ್ತೀವಿ. ಜೊತೆಗೆ ಔಷಧ ಸಹ ವಿಚಾರ ಪ್ರಸ್ತಾಪ ಮಾಡಿದ್ರು. ಅದರ ಅಂಗವಾಗಿ ಇವತ್ತು ನಮ್ಮ ತಾಲೂಕಿಗೆ ರಾಜ್ಯದಲ್ಲಿ 62 ಮೆಟ್ರಿಕ್ ನಂತರದ ದೇವರಾಜ ಅರಸು ಹಿಂದುಳಿದವರುಗಳ ಹಾಸ್ಟೆಲ್ನ ರಾಜ್ಯ ಸರ್ಕಾರ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ನಮ್ಮ ತಾಲೂಕು ಸಹ ಅವಕಾಶ ಮಾಡಿಕೊಟ್ಟಿದೆ. ಹಾಗೆ ಅದರ ಸದುಪಯೋಗವನ್ನು ತಾಲೂಕಿನೆಲ್ಲ ನಮ್ಮ ವಿದ್ಯಾರ್ಥಿಗಳು ಪಡ್ಕೋಬೇಕು. ಇವತ್ತು ತುರ್ತಾಗಿ ಒಂದು ಉದ್ಘಾಟನೆ ಮಾಡುವಂಥ ಅವಶ್ಯಕತೆ ಇರೋದ್ರಿಂದ ಬೆಳಿಗ್ಗೆ ಬಂದು ನಾನು ಒಂದು ವಾರದಿಂದ ಇರಲಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದ BCM ಆಫೀಸರ್ ವೆಂಕಟೇಶ್ ಅವರು ಬೇಗ ಮಾಡಿ. ಈ ಸಂದರ್ಭದಲ್ಲಿ ತಾಲೂಕು BCM ಇಲಾಖೆಯ ಅಧಿಕಾರಿ ವೆಂಕಟೇಶ್, ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಾಂಶುಪಾಲ ನಾಗರಾಜು, ತಾಲೂಕು ಯೋಜನಾಧಿಕಾರಿ ಶ್ರೀನಿವಾಸ್, ನಿಲಯ ಪಾಲಕರಾದ ಪ್ರದೀಪ್, ಜಗದೀಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದಲ್ಲಿ ಮತ್ತೆ ತಲೆ ಎತ್ತಿದ ರೌಡಿಗಳ ಹಾವಳಿ. ಮಾರಕಾಸ್ತ್ರಗಳಿಂದ ಚನ್ನಪಟ್ಟಣದ ರೌಡಿ ಶೀಟರ್ನ ಬರ್ಬರ ಹತ್ಯೆ. ಹಳೆ ವೈಷಮ್ಯದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವ ಶಂಕೆ ಎಂದ SP ಮೊಹಮ್ಮದ್ ಸುಜಿತಾ. ಮಹಾವೀರ ವೃತ್ತ ಫುಟ್ಪಾತ್ನಲ್ಲಿ ವ್ಯಾಪಾರಿಗಳಿಂದ ಸ್ಥಳ ಒತ್ತುವರಿ. ನಗರಸಭೆ ಆಯುಕ್ತ ನರಸಿಂಹಮೂರ್ತಿ ನೇತೃತ್ವದಲ್ಲಿ ಕಾರ್ಯಾಚರಣೆ. ಒತ್ತುವರಿ ಜಾಗ ಶೀಘ್ರ ತೆರವುಗೊಳಿಸುವಂತೆ ಸೂಚನೆ. ಬೀಟಮ್ಮ ಗ್ಯಾಂಗ್ ಹಾವಳಿಗೆ ನೆಲಕಚ್ಚಿದ ಅಪಾರ ಪ್ರಮಾಣದ ಬೆಳೆ. ಸಾಲ ಸೂಲ ಮಾಡಿ ಬೆಳೆದಿದ್ದ ಬೆಳೆ ಕಳೆದುಕೊಂಡು ಕಂಗಾಲಾದ ಅನ್ನದಾತರು. ಬೇಲೂರು ತಾಲೂಕಿನ ತಗರೆ ಚಿಕ್ಕೋಲೆ ಗ್ರಾಮದಲ್ಲಿ ಘಟನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.